ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಆರಾಮಲ್ವಾ? ಮೇಧಾ ಫಾರ್ ಟೀಚರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಬಹಳ ಸಮಯದ ನಂತರ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ, CTET ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೆ ಅವರಿಗೆ ಸ್ವಲ್ಪ ಸಹಾಯ ಆಗುವಂತೆ ವಿಡಿಯೋಗಳನ್ನು ಹಾಕುವ ಅನ್ನೋದು ಅಷ್ಟೇ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಏನು ಕಲಿತಾ ಇದ್ದೇವೆ ಅಂತ ಹೇಳಿದ್ರೆ, ನಿಮ್ಮ CTET ಎಕ್ಸಾಮಿಗೆ ಬರುವಂತಹ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಇದು CTET ಎಕ್ಸಾಮ್ ಮಾತ್ರ ಅಲ್ಲ, ನೀವು ಏನಾದರೂ ಈ ಟೆಟ್ ಎಕ್ಸಾಮ್ ಆದದ್ರಲ್ಲಿ ಕರ್ನಾಟಕದ ಟೆಟ್ ಎಕ್ಸಾಮಲ್ಲಿ ಒಂದು ವೇಳೆ ಕ್ಲಿಯರ್ ಆಗಿರಲಿದ್ದರೆ ನೆಕ್ಸ್ಟ್ಗೆ ಪ್ರಿಪೇರ್ ಆಗೋದಾದರೆ ಇದು ನಿಮಗೆ ಹೆಲ್ಪ್ ಆಗ್ತದೆ. ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನೋದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗ್ತದೆ. ಹಾಗೆಯೇ ಇದು GPST-R ಆಗಿರಬಹುದು, PST-R ಆಗಿರಬಹುದು, ಹಾಗೆ HST-R ಆಗಿರಬಹುದು. KVS ಎಕ್ಸಾಮಿಗೆ ಕೂಡ ಪೆಡಗಾಗಿ ಅನ್ನೋದು ಇದೆ ಅಲ್ವಾ, ಚೈಲ್ಡ್ ಸೈಕಾಲಜಿ ಮತ್ತು ಪೆಡಗಾಗಿ ಅನ್ನೋದು ಒಂದು ಪಾರ್ಟ್ ಅದರದ್ದು. ಸೊ ಎಕ್ಸಾಮ್ ಪ್ಯಾಟರ್ನ್ನ ಒಂದು ಪಾರ್ಟ್ ಆಗಿರ್ತದೆ. ಸೊ ಅದರಲ್ಲಿ ಕೂಡ ಇದು ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಹಾಗಾದರೆ ನಾವು ತಡ ಮಾಡದೆ ಶುರು ಮಾಡೋಣ ಬನ್ನಿ. ನಾವಿವತ್ತು ಸ್ವಲ್ಪ ಥಿಯರಿ ನೋಡ್ತಾ ಇದ್ದೇವೆ, ಹಾಗೆ ಅದರೊಟ್ಟಿಗೆ ಸ್ವಲ್ಪ ಕ್ವೆಶ್ಚನ್ಸ್ಗಳನ್ನು ನೋಡ್ತಾ ಇದ್ದೇವೆ. ಮೊದಲಿಗೆ ಬರುವಂತಹದ್ದು ಒಂದು ಸಣ್ಣ ವಿನಂತಿ ಅಂತ ಹೇಳಿದರೆ, ನಾನು ನಿಮಗೀಗ ಪ್ರಿಪೇರ್ ಮಾಡಿಸ್ತಾ ಇರುವಂತಹದ್ದು ಇಂಗ್ಲೀಷ್ನಲ್ಲಿ. ಕನ್ನಡ ಮೆಟೀರಿಯಲ್ ಇಲ್ಲ. ಹಾಗೆ ಮತ್ತು ನಾನು ಪ್ರಿಪೇರ್ ಆದದ್ದು ಇಂಗ್ಲೀಷ್ನಲ್ಲಿ ಪ್ರಿಪೇರ್ ಆದಷ್ಟು ನಮಗೆ ಇಂಗ್ಲೀಷ್ನಲ್ಲಿ ಟೀಚ್ ಮಾಡಲಿಕ್ಕೆ ಸುಲಭ ಆಗ್ತದೆ ಅಂತ ನನ್ನ B.Edನ ಲೆಕ್ಚರರ್ಸ್ ಹೇಳ್ತಾ ಇದ್ರು. ಅದು ನನಗೆ ಸಹಾಯ ಆಗಿದೆ ಕೂಡ. ಹಾಗೆಯೇ ನಿಮಗೆ ಕೂಡ ಒಂದು ವೇಳೆ ನೀವು ಕನ್ನಡದಲ್ಲಿ ಏನಾದರೂ ಪ್ರಿಪೇರ್ ಮಾಡ್ತಾ ಇದ್ದರೆ ಇದು ಕಷ್ಟ ಆಗ್ಬೋದು. ನನಗೆ ಕನ್ನಡ ವರ್ಡ್ಸ್ಗಳು ಸರಿಯಾಗಿ ಅದರಲ್ಲಿ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಪ್ರಿಪೇರ್ ಆದದ್ದು ಇಂಗ್ಲೀಷ್ನಲ್ಲಿ. ಸೊ ಹಾಗಾಗಿ ನನಗೆ ಯಾವುದು ಕನ್ವೀನಿಯೆಂಟ್ ಉಂಟು ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಹಾಗೆ CTET ಮತ್ತು KVSಗೆ ನೀವು ಪ್ರಿಪೇರ್ ಆಗ್ತಾ ಇದ್ದರೆ ಇಂಗ್ಲೀಷ್ನಲ್ಲಿ ಪ್ರಿಪೇರ್ ಆಗೋದು ಬೆಟರ್ ಅಂತ ಅನ್ನಿಸ್ತದೆ. ಯಾಕೆ ಹೇಳಿದ್ರೆ CTET ಎಕ್ಸಾಮಲ್ಲಿ ಇರುವಂತಹದ್ದು ಒಂದು ಇಂಗ್ಲೀಷ್ನಲ್ಲಿ ಕ್ವೆಶ್ಚನ್ಸ್, ಒಂದು ಇಂಗ್ಲೀಷ್ನಲ್ಲಿ ಮತ್ತು ಹಿಂದಿಯಲ್ಲಿ ಇರ್ತದೆ, ಕನ್ನಡದಲ್ಲಿ ಇರುವುದಿಲ್ಲ ಅಲ್ವಾ. ಸೊ ಹಾಗಾಗಿ ನೀವು ಆದಷ್ಟು ಇಂಗ್ಲೀಷನ್ನೇ ಪ್ರಿಫರ್ ಮಾಡಿದರೆ ಒಳ್ಳೆಯದು ಅಂತ ಹೇಳಿ ನನ್ನ ಭಾವನೆ ಅಷ್ಟೆ. ಮತ್ತು ಫೋರ್ಸ್ ಏನಿಲ್ಲ, ನಿಮಗೆ ಇದು ಯೂಸ್ ಆಗೋದಾದರೆ ನೋಡಬಹುದು, ಇಲ್ಲದಿದ್ದರೆ ನಿಮ್ಮ ಇಷ್ಟ. ಬಟ್ ನಾನು ಹೇಳಿದ ಹಾಗೆ ನನಗೆ ಕನ್ನಡ ಪದಗಳಷ್ಟು ಗೊತ್ತಿಲ್ಲ. ಅಂದರೆ ನಾನು ಹೇಳಿದ ಹಾಗೆ ನಾನು ಇಂಗ್ಲೀಷ್ನಲ್ಲಿ ಪ್ರಿಪೇರ್ ಆದ ಕಾರಣ ನನಗೆ ತುಂಬ ಕನ್ವೀನಿಯೆಂಟ್ ಉಂಟು, ಹಾಗೆ ಕಂಫರ್ಟೇಬಲ್ ಉಂಟು ಕೂಡ. ಸೊ ಹಾಗಾಗಿ ನಾನು ಅದನ್ನು ನಿಮಗೆ ಹೇಳ್ತೇನೆ. ನನ್ನಲ್ಲಿ ಏನು ಮೆಟೀರಿಯಲ್ ಇದೆ ಅದನ್ನು ನಾನು ನಿಮ್ಮಲ್ಲಿ ಶೇರ್ ಮಾಡ್ತಾ ಇದ್ದೇನೆ ಅಷ್ಟೇ. ಮೀನಿಂಗ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಫಸ್ಟಿಗೆ ಗ್ರೋತ್ನ ಬಗ್ಗೆ ನೋಡುವ. ಗ್ರೋತ್ ಅಂದರೆ ಏನು ಅನ್ನೋದನ್ನು ನೋಡೋದಾದರೆ, ಗ್ರೋತ್ ಈಸ್ ಅ ಕ್ವಾಂಟಿಟೇಟಿವ್, ಅಂದರೆ ಮೆಷರ್ ಮಾಡಲಿಕ್ಕೆ ಆಗುವಂತಹ ಒಂದು ಫಿಸಿಕಲ್ ಚೇಂಜ್. ಅಲ್ಲಿ ಗ್ರೋತ್ ಅನ್ನೋದು ಅಂತ ಹೇಳುವಾಗ ಅಲ್ಲಿ ಏನು ಚೇಂಜಸ್ ಆಗ್ತದೆ ಅದು ನಮಗೆ ಕಣ್ಣಿಗೆ ಕಾಣಲಿಕ್ಕೆ ಸಿಗ್ತದೆ. ಅಂದರೆ ಮಗು ಬೆಳೆಯುವುದು ಹೈಟಲ್ಲಿ ಆಗಿರಬಹುದು, ವೆಯ್ಟಲ್ಲಿ ಆಗಿರಬಹುದು, ಹಾಗೆ ಸೈಜ್ ಆಫ್ ದ ಬಾಡಿ ಪಾರ್ಟ್ಸ್ ಆಗಿರಬಹುದು. ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಬೆಳವಣಿಗೆಯನ್ನು ನಮಗೆ ನೋಡಲಿಕ್ಕೆ ಆಗ್ತದೆ. ಅಂದರೆ ಗ್ರೋತ್ ಅನ್ನೋದೇನಿದೆ ನೋಡಿ, ಅದನ್ನು ನಮ್ಮ ಕಣ್ಣಿಗೆ ಕಾಣಲಿಕ್ಕೆ ಸಿಗ್ತದೆ, ಅಂದರೆ ನಾವು ನೋಡಬಹುದು. ಆಯಿತಾ? ಮತ್ತು ಈ ಚೇಂಜಸ್ ಏನಿದೆ ನೋಡಿ ಅದನ್ನು ಮೆಷರ್ ಮಾಡಬಹುದು ಕೂಡ. ಯಾವುದರಲ್ಲಿ? ಸ್ಕೇಲ್ಸಲ್ಲಿ, ರೂರಲಲ್ಲಿ ನಾವು ಅಂದರೆ ಉದ್ದ ಎಷ್ಟು ಅಂತ ಹೇಳಿ ಕಂಡು ಹಿಡಿಬಹುದಲ್ವಾ. ಸೊ ಹಾಗಾಗಿ ಇದನ್ನು ಮೆಷರ್ ಮಾಡಲಿಕ್ಕೆ ಮೆಷರೇಬಲ್, ಗ್ರೋತ್ ಅನ್ನೋದೇನು ಮೆಷರ್ ಮಾಡಲಿಕ್ಕೆ ಆಗ್ತದೆ. ಸೊ ಅದು ಮೆಷರೇಬಲ್. ಗ್ರೋತ್ ಇಸ್ ಅ ಪಾರ್ಟ್ ಆಫ್ ಡೆವಲಪ್ಮೆಂಟಿನ ಒಂದು ಭಾಗ ಕೂಡ ಗ್ರೋತ್. ಯಾವುದು? ಗ್ರೋತ್ ಇಸ್ ಅ ಕ್ವಾಂಟಿಟೇಟಿವ್, ಇದು ಇಂಪಾರ್ಟೆಂಟ್, ಕ್ವಾಂಟಿಟೇಟಿವ್ ಆ್ಯಂಡ್ ಮೆಷರೇಬಲ್ ಫಿಸಿಕಲ್ ಚೇಂಜ್. ಹಾಗಾದರೆ ಡೆವಲಪ್ಮೆಂಟ್ ಅಂದ್ರೇನು? ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಇಟ್ ಈಸ್ ಬೋತ್ ಕ್ವಾಂಟಿಟೇಟಿವ್ ಆಸ್ ವೆಲ್ ಆಸ್ ಕ್ವಾಲಿಟೇಟಿವ್. ಅಂದರೆ ಕ್ವಾಲಿಟಿಯಲ್ಲಿ ಕೂಡ ಚೇಂಜಸ್ ಆಗ್ತದೆ, ಹಾಗೆ ಕ್ವಾಂಟಿಟಿಯಲ್ಲಿ ಸಹ ಚೇಂಜಸ್ ಆಗ್ತದೆ. ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ. ಇದು ಅಂದರೆ ಮೆಷರ್ ಮಾಡಲಿಕ್ಕೆ ಆಗದಿದ್ರೂ ಕೂಡ ಎಕ್ಸ್ಪೀರಿಯನ್ಸ್ ಆಗ್ತದೆ. ಏನೆಲ್ಲ ಚೇಂಜಸ್ ಮಗುವಿನಲ್ಲಿ ಆಗ್ತದೆ ಅನ್ನೋದನ್ನು ನೋಡೋದಾದರೆ, ಥಿಂಕಿಂಗಲ್ಲಿ ಚೇಂಜಸ್ ಆಗ್ತದೆ. ಅವರ ಒಂದು ಆಲೋಚನಾ ಶಕ್ತಿ ಏನಿದೆ ನೋಡಿ, ಅದರಲ್ಲಿ ಅವರಿಗೆ ಡೆವಲಪ್ಮೆಂಟ್ ಆದದ್ದು ಗೊತ್ತುಂಟು, ಮೆಚುರಿಟಿ ಬರ್ತದೆ. ಹಾಗೆಯೇ ಅವರ ಇಮೋಷನ್ಸಲ್ಲಿ ಮೆಚುರಿಟಿ ಬರ್ತದೆ, ಬಿಹೇವಿಯರಲ್ಲಿ ಮೆಚುರಿಟಿ ಬರ್ತದೆ, ಮತ್ತು ಸೋಷಲ್ ಇಂಟರಾಕ್ಷನ್ ಅಂದರೆ ಬೇರೆಯವರ ಸುತ್ತ 4 ಜನ ಸೇರಿರುವಾಗ ನಾವು ಹೇಗೆ ಬಿಹೇವ್ ಮಾಡ್ತೇವೆ ನೋಡಿ, ಹೇಗೆ ಇಂಟರಾಕ್ಟ್ ಮಾಡ್ತೇವೆ ನೋಡಿ, ಅದರಲ್ಲಿ ಕೂಡ ಏನಾಗ್ತದೆ? ಚೇಂಜಸ್ ಬರ್ತದೆ. ಹಾಗೆಯೇ ಲ್ಯಾಂಗ್ವೇಜ್ ಸ್ಕಿಲ್, ಬೆಳೀತಾ ಮಕ್ಕಳು ಮಾತಾಡೋದು ಹೇಗೆ ಒಬ್ಬರ ಮುಂದೆ ಅನ್ನೋದನ್ನು ಕೂಡ ಕಲಿತಾರೆ. ಹಾಗೆ ಇಟ್ ಈಸ್ ಅ ಪ್ರೋಗ್ರೆಸಿವ್
ಕಂಟಿನ್ಯೂಸ್ ಆ್ಯಂಡ್ ಆರ್ಡರ್ಲಿ ಪ್ರಾಸೆಸ್ ಫ್ರಮ್ ಬರ್ತ್ ಟು ಅಡಲ್ಟ್ಹುಡ್. ಅಂದರೆ ಗ್ರೋತ್ ಡೆವಲಪ್ಮೆಂಟ್ ಅನ್ನೋದು ಅದು ಕಂಟಿನ್ಯೂಸ್ ಪ್ರಾಸೆಸ್, ಅದೆಲ್ಲೂ ಸ್ಟಾಪ್ ಆಗೋದಿಲ್ಲ. ಆದರೆ ಗ್ರೋತ್ 18-25 ಆಗುವಾಗ ಏನಾಗ್ತದೆ, ಸ್ಟಾಪ್ ಆಗ್ತದೆ. ಅಂದರೆ 18 ಆದ ನಂತರ ಏನಾಗೋದಿಲ್ಲ, ನಮ್ಮ ಬೆಳವಣಿಗೆ ಆಗೋದಿಲ್ಲ ನಮ್ಮ ದೇಹದ್ದು. ಆದರೆ ಡೆವಲಪ್ಮೆಂಟ್ ಅನ್ನೋದು ಏನು, ಅದು ಬೆಳವಣಿಗೆ ಆಗ್ತಾ ಇರ್ತದೆ. ಹಾಗೆಯೇ ಅದು ಪ್ರೋಗ್ರೆಸಿವ್ ಅಂತ ಹೇಳಿದರೆ ಒಮ್ಮೆಲೆ ನಿಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ. ಡೆವಲಪ್ಮೆಂಟ್ ಅಂತ ಹೇಳಿದರೆ ಇವತ್ತು ಹುಟ್ಟಿದ ಮಗು ನಾಳೆ ಡೆವಲಪ್ ಆಯಿತು ಅಂತಲ್ಲ, ಸ್ಲೋಲಿ ಡೆವಲಪ್ ಆಗ್ತಾ ಹೋಗ್ತದೆ. ಅವರೊಂದು 18-25 ಆಗುವಾಗ ಆ ಮೆಚುರಿಟಿ ಆ ಮಗುವಿನಲ್ಲಿ ಬರ್ತದೆ. ಸೊ ಹಾಗಾಗಿ ಅದು ಪ್ರೋಗ್ರೆಸಿವ್ ಅಂತ ಹೇಳ್ತಾರೆ. ಹಾಗೆ ಆರ್ಡರ್ಲಿ ಪ್ರಾಸೆಸ್ ಅಂತ ಹೇಳಿದರೆ ಆರ್ಡರಲ್ಲೇ ಹೋಗ್ತದೆ. ಇದಾದ ನಂತರ ಇದಾದ ನಂತರ ಅದು ಅದಲು ಬದಲು ಆಗಲಿಕ್ಕಿಲ್ಲ. ಸೊ ಅದನ್ನು ನಾವೇನಂತ ಹೇಳ್ತೇವೆ, ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಈಗ ನಾವು ಅದರ ಎರಡರ ವ್ಯತ್ಯಾಸವನ್ನು ನೋಡೋದಾದ್ರೆ ಅದರ ಕೀ ವರ್ಡ್ಸನ್ನು ಯೂಸ್ ಮಾಡಿ ಅದರ ಡಿಫ್ರೆನ್ಸ್ ನೋಡೋದಾದ್ರೆ, ಮತ್ತು ಇದು MCQಗೆ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವ ಕಾರಣ ನಾನು ಈ ರೀತಿ ಮಾಡಿದ್ದೇನೆ ನೋಡಿ. ಒಂದು ಕಡೆ ಫೀಚರ್ಸ್ ಅಂತ ಇದೆ. ಏನೆಲ್ಲ ಫೀಚರ್ಸ್, ಗ್ರೋತ್ನ ಅಂಡರಲ್ಲಿ ಏನಿದೆ, ಡೆವಲಪ್ಮೆಂಟ್ ಅಲ್ಲಿ ಏನಿದೆ. ನೇಚರ್ ಹೇಗಿದೆ, ಗ್ರೋತ್ನ ನೇಚರ್ ಕ್ವಾಂಟಿಟಿ ಅಂದರೆ ಮೆಜರೇಬಲ್ ಅಲ್ವಾ, ಮೆಜರ್ ಮಾಡಬಹುದು. ಇದೇನು ಬೋತ್ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್. ಮೆಜರ್ಮೆಂಟ್, ಗ್ರೋತನ್ನು ಮೆಜರ್ ಮಾಡ್ಲಿಕ್ಕೆ ಆಗ್ತದೆ, ಆದರೆ ಡೆವಲಪ್ಮೆಂಟನ್ನು ಯಾವಾಗಲೂ ಮೆಜರ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಸ್ಕೋಪ್, ಫಿಸಿಕಲ್ ಭೌತಿಕ ಬೆಳವಣಿಗೆ ಮಾತ್ರ, ಆಯಿತಾ. ಗ್ರೋತ್ ಅನ್ನೋದು ಭೌತಿಕ ಬೆಳವಣಿಗೆ, ಫಿಸಿಕಲ್ ಓನ್ಲಿ. ಹಾಗಾದರೆ ಡೆವಲಪ್ಮೆಂಟ್ ಅಂದರೆ ಏನು, ಓವರ್ ಆಲ್ ಮಾನಸಿಕವಾಗಿ, ಭೌತಿಕವಾಗಿ ಮತ್ತು ಸಾಮಾಜಿಕವಾಗಿ. ಸೊ ಎಲ್ಲ ಮಾನಸಿಕ, ಭೌತಿಕ ಹಾಗೆ ಸಾಮಾಜಿಕ ಬೆಳವಣಿಗೆ ಏನಿದೆ ನೋಡಿ, ಅದೆಲ್ಲವೂ ಯಾವುದು ಡೆವಲಪ್ಮೆಂಟಲ್ಲಿ ಬರ್ತದೆ. ಹಾಗೆ ಕಂಟಿನ್ಯೂಟಿ, ಲಿಮಿಟೆಡ್. ಗ್ರೋತ್ ಅನ್ನೋದು ಲಿಮಿಟೆಡ್, ಇಷ್ಟಕ್ಕೆ ಮಾತ್ರ, 18 ವರ್ಷ ತನಕ ಮಾತ್ರ. ಆನಂತರ ಏನಾಗುವುದಿಲ್ಲ, ಗ್ರೋತ್ ಆಗುವುದಿಲ್ಲ. ಆದರೆ ಇದು ಲೈಫ್ ಲಾಂಗ್ ಯಾವುದು ಡೆವಲಪ್ಮೆಂಟ್ ಅನ್ನೋದು. ಎಕ್ಸಾಂಪಲ್ ಕೊಡೋದಾದರೆ, ಇನ್ಕ್ರೀಸ್ ಇನ್ ಹೈಟ್, ಎಬಿಲಿಟಿ ಟು ಸಾಲ್ವ್ ಪ್ರಾಬ್ಲಮ್ಸ್. ಗ್ರೋತ್ ಅಂದರೆ ಅವರ ಹೈಟಲ್ಲಿ ಬೆಳವಣಿಗೆ ಆಗ್ತಾ ಹೋಗ್ತದೆ. ಆದರೆ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಒಂದು ಮಗು ಒಂದು ಪ್ರಾಬ್ಲಮ್ ಬಂದಾಗ ಸಾಲ್ವ್ ಮಾಡುವ ರೀತಿಯಲ್ಲಿ ಬದಲಾವಣೆ ಆಗ್ತದೆ. ಅದು ಯಾವುದು, ಡೆವಲಪ್ಮೆಂಟ್ ಅಂತ ಹೇಳ್ಬಹುದು ನಾವು. ಹಾಗೆ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ನ ಸ್ಟೇಜಸ್, ಎಷ್ಟೆಲ್ಲ ಸ್ಟೇಜಸ್ ಇದೆ ಅನ್ನೋದು ನೋಡೋದಾದ್ರೆ ತುಂಬ ಸ್ಟೇಜಸ್ ಇದೆ ನೋಡಿ. ಅಲ್ಲೆಲ್ಲ ಏನು ಕೊಟ್ಟಿದ್ದಾರೆ ನೋಡಿ, 6 ಸ್ಟೇಜಸ್ ಕಾಣ್ತದೆ ನಿಮಗೆ. ಆ 6 ಸ್ಟೇಜಸ್ ಯಾವುದೆಲ್ಲ ಅಂತ ನೋಡುವ. ಪ್ರೀನೇಟಲ್ ಅಂತ ಹೇಳಿದ್ರೆ ಕನ್ಸೆಪ್ಷನ್ ಟು ಬರ್ತ್, ಅಂದರೆ ಗರ್ಭಾವಸ್ಥೆಯಲ್ಲಿರುವಾಗ ಏನು ನೋಡಿ ಆ ಡೆವಲಪ್ಮೆಂಟ್ ಆಗ್ತದೆ, ಅದನ್ನು ಪ್ರೀನೇಟಲ್ ಅಂತ ಹೇಳ್ತೇವೆ. ಗರ್ಭಾವಸ್ಥೆಯಲ್ಲಿ ಒಂದು ಹೆಣ್ಣು ಗರ್ಭಿಣಿಯಾದ ನಂತರ ಮಗು ಹುಟ್ಟುವ ತನಕ, ಡೆಲಿವರಿ ಆಗುವ ತನಕ ಅಲ್ಲಿ ಏನು ಬೆಳವಣಿಗೆ ಆಗ್ತದೆ ನೋಡಿ, ಅದನ್ನು ನಾವು ಏನಂತ ಹೇಳ್ತೇವೆ, ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಇನ್ಫೆನ್ಸಿ ಅಂತ ಹೇಳಿದ್ರೆ ಬರ್ತ್ ಟು 2 years, ಅಂದರೆ ಹುಟ್ಟಿದ ಕ್ಷಣದಿಂದ 2 ವರ್ಷದವರೆಗೆ ಆ ಮಗು ಇರ್ತದಲ್ಲ ನೋಡಿ, ಅದನ್ನು ನಾವು ಇನ್ಫೆನ್ಸಿ ಅಂತ ಹೇಳ್ತೇವೆ. ಅರ್ಲಿ ಚೈಲ್ಡ್ಹುಡ್ ಅಂತ ಹೇಳಿದ್ರೆ 2 ಅಥವಾ 3 5 ವರ್ಷದವರೆಗೆ ಮಗುವಿಗೆ ಅರ್ಲಿ ಚೈಲ್ಡ್ಹುಡ್ ಅಂತ ಹೇಳ್ತಾರೆ. ಅರ್ಲಿ ಚಿಲ್ಡ್ರನ್, ECC ಅಂತ ನಾವೇನು ಹೇಳ್ತೇವೆ ನೋಡಿ, ಯಾವುದು ನಮ್ಮ UKG LKG ಒಂದು ಕೆಟಗರಿಯ ಮಕ್ಕಳನ್ನು ಅಥವಾ ಆ ಎಜುಕೇಷನನ್ನು ECCE ಅಂತ ಹೇಳ್ತೇವೆ ನೋಡಿ, ಅದು ಆಯಿತಾ, ಅರ್ಲಿ ಚೈಲ್ಡ್ಹುಡ್. ಹಾಗೆ ಮಿಡಲ್ ಚೈಲ್ಡ್ಹುಡ್ ಅಂತ ಹೇಳಿದ್ರೆ 6 ವರ್ಷದಿಂದ 12 ವರ್ಷವರೆಗೆ, 6-7ನೇ ತರಗತಿಯ ತನಕ ಆಗ್ತದೆ, 1ರಿಂದ ಅಲ್ವಾ. ಸೊ ಹಾಗೆ ಅಡೋಲೆಸೆನ್ಸ್ ಅಂತ ಹೇಳಿದ್ರೆ ಹದಿಹರೆಯದ ಅವಸ್ಥೆ 10ರಿಂದ, ಈಗ 10ಕ್ಕೆ ಸ್ಟಾರ್ಟ್ ಆಗ್ತದೆ ಮಕ್ಕಳಿಗೆ ಅವರು ತಾರುಣ್ಯರಾಗುವಂತಹದ್ದು. ಸೊ 10ರಿಂದ ಅಂತ 18ರವರೆಗೆ ಅಂತ ಹೇಳ್ಬೋದು. ಆದರೆ ಅದನ್ನು ಯೂಶ್ವಲಿ ಮುಂಚೆ ಅದನ್ನು ಕ್ಯಾಟಗರೈಸ್ ಮಾಡುವಾಗ 12ರಿಂದ 18ರವರೆಗೆ ಕ್ಯಾಟಗರಿ ಮಾಡಿದ್ರು. ಹಾಗೆ ಅಡಲ್ಟ್ಹುಡ್ ಅನಂತರ 18ರ ನಂತರ ಒಂದು ಏನು ಯೌವನಾವಸ್ಥೆ ಅಂತ ಏನು ಹೇಳ್ತೇವೆ ನೋಡಿ, ಅಥವಾ ವಯಸ್ಕರಾಗುವಂತಹದ್ದು. ಸೊ ಅದನ್ನು 18 ಆಫ್ಟರ್ 18 ಅಂತ ನಾವು ಹೇಳ್ತೇವೆ. ದೀಸ್ ಸ್ಟೇಜಸ್ ಇಂಡಿಕೇಟ್ ದ ಇನ್ಕ್ರೀಸ್ ಇನ್ ಕಾಂಪ್ಲೆಕ್ಸಿಟಿ ಆಫ್ ಬಿಹೇವಿಯರ್ ಆ್ಯಂಡ್ ಲರ್ನಿಂಗ್. ಅಂದರೆ ಇಷ್ಟೆಲ್ಲ ಸ್ಟೇಜ್ ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜಿಗೆ ಬರುವಾಗ ಮಗುವಿನ ಬೆಳವಣಿಗೆಯಲ್ಲಿ ತುಂಬ ಚೇಂಜಸ್ ಕಾಣ್ತದೆ, ಆಯಿತಾ. ಸೊ ಅದನ್ನು ನಾವೇನಂತ ಹೇಳ್ತೇವೆ, ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ನೆಕ್ಸ್ಟ್ ನಾವು ಬರುವಂತಹದ್ದು ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್. ಪ್ರಿನ್ಸಿಪಲ್ಸ್ ಏನೆಲ್ಲ 5 ಪ್ರಿನ್ಸಿಪಲ್ಸ್ ಇದೆ.
ಈ 5 ಪ್ರಿನ್ಸಿಪಲ್ ಕೂಡ ತುಂಬ 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 ಮುಖ್ಯ. ಆಯ್ತಾ? ಯಾವುದೆಲ್ಲ? ಮೊದಲಿಗೆ ಕಂಟಿನ್ಯೂಸ್ ಪ್ರಾಸೆಸ್. ಕಂಟಿನ್ಯೂಸ್ ಅಂತ ಹೇಳಿದ್ರೆ ಡೆವಲಪ್ಮೆಂಟ್ ಅನ್ನೋದು ಒಂದು ಕಂಟಿನ್ಯೂಸ್ ಪ್ರಾಸೆಸ್ ಆಗ್ತದೆ. ಅಂದ್ರೆ ಅದು ಎಲ್ಲಿ ಕೂಡ ಅದಕ್ಕೆ ಬ್ರೇಕ್ ಇಲ್ಲ. ಆಯ್ತಾ? ಇದು ಹುಟ್ಟಿದಾಗಿನಿಂದ ಅಥವಾ ಗರ್ಭಾವಸ್ಥೆಯಿಂದ ಶುರುವಾಗಿ ಸಾಯುವ ತನಕ ನಾವು ಬೆಳೀತಾ ಹೋಗ್ತೇವೆ. ಬೆಳೀತಾ ಅಂತ ಹೇಳಿದ್ರೆ ನಮ್ಮ ಹೈಟ್ ವೇಟ್ ಅಲ್ಲ, ಮತ್ತೆ ನಮ್ಮ ಓವರ್ ಆಲ್ ಡೆವಲಪ್ಮೆಂಟ್ ಏನು ಹೇಳ್ತೇವೆ ಅದು. ಫಾರ್ ಎಕ್ಸಾಂಪಲ್ ಲರ್ನಿಂಗ್ ಲ್ಯಾಂಗ್ವೇಜ್ ಆ್ಯಂಡ್ ಬಿಗಿನ್ಸ್ ಇನ್ ದ ಇನ್ಫೆನ್ಸಿ ಆ್ಯಂಡ್ ಕಂಟಿನ್ಯೂಸ್ ಥ್ರೂ ಔಟ್ ದ ಲೈಫ್ ಅಲ್ವಾ. ನೀವೊಂದು ಭಾಷೆ ಕಲಿಯುವಂತಹದ್ದು ಅದು ಡೆವಲಪ್ಮೆಂಟ್ನ ಒಂದು ಪಾರ್ಟ್ ಆಗ್ತದೆ. ನೀವು ಮಗುವಾಗಿದ್ದಾಗ ನೀವು ಬೇರೆ ಭಾಷೆ ಕಲೀಲಿಲ್ಲ ನಿಮ್ಮ ಮಾತೃಭಾಷೆಯನ್ನು ಬಿಟ್ಟು. ಆದರೆ ನೀವೊಂದು ಬೇರೆ ಊರಿಗೆ ಕೆಲಸಕ್ಕೆ ಹೋದಾಗ ನಿಮಗೆ ಅದು ಅವಶ್ಯ ಅಲ್ವಾ, ನೀವು ಕಲಿತೀರಿ. ಸೊ ಅದು ಕಲಿಯುವಂತಹದ್ದು ನಡೀತಾ ಇರ್ತದೆ ಅಲ್ವಾ. ಕೊನೆಯ ತನಕ ನಾವು ಸಾಯುವ ತನಕ ಕಲಿತಾ ಇರ್ತೇವೆ. ನಾವು ಒಂದು ಸ್ಥಿತಿಯಲ್ಲಿರುವಾಗ ಒಂದು ರೀತಿ ಬಿಹೇವ್ ಮಾಡಬೇಕಾಗ್ತದೆ, ಮತ್ತೊಂದು ಸ್ಥಿತಿಗೆ ಬಂದಾಗ ಅಂದರೆ ನಾವೀಗ ಮಕ್ಕಳಾಗಿದ್ದಾಗ ಬೇರೆ ಆಗ್ತೇವೆ, ಹಾಗೆ ಕೆಲಸ ಮಾಡಲಿಕ್ಕೆ ಹೋಗುವಾಗ ಬೇರೆದೇ ರೀತಿ, ನಾವೊಂದು ಪೇರೆಂಟ್ ಆಗುವಾಗ ಅಲ್ವಾ, ನಾವು ಮುದುಕಿ ಆಗುವಾಗ ನಮ್ಮ ಬಿಹೇವಿಯರಲ್ಲಿ ಚೇಂಜಸ್ ಇರ್ತದೆ. ಹಾಗೆ ನಾವು ಒಬ್ಬರಿಗೊಬ್ಬರು ಹೇಗೆ ಹೊಂದಿಕೊಳ್ಬೇಕು ಅನ್ನೋದನ್ನು ತುಂಬ ಕಲಿತಾ ಇರ್ತೇವೆ. ಸೊ ಅದನ್ನು ನಾವೇನಂತ ಹೇಳ್ತೇವೆ, ಅದು ಕೂಡ ಡೆವಲಪ್ಮೆಂಟ್ನ ಒಂದು ಪಾರ್ಟ್ ಆಗ್ತದೆ. ಸೊ ಹಾಗಾಗಿ ಕಂಟಿನ್ಯೂಸ್ ಅಂತ ಹೇಳ್ತೇವೆ. ಮತ್ತು ಎರಡನೇ ಪ್ರಿನ್ಸಿಪಲ್ ಏನಂತ ಹೇಳಿದರೆ ಆರ್ಡರ್ಲಿ ಆ್ಯಂಡ್ ಸೀಕ್ವೆನ್ಷಿಯಲ್. ಆರ್ಡರ್ಲಿ ಅಂತ ಹೇಳಿದರೆ ಅದು ಆರ್ಡರ್ ಆಗಿ ಹೋಗ್ತದೆ, ಅಂದರೆ ಆಚಿಂದ ಈಚಿಂದ ಆಚೆ ಹೋಗುವುದಿಲ್ಲ. ಅಂದರೆ ಮಗು ಮೊದಲಿಗೆ ಒಮ್ಮೆಲೆ ಎದ್ದು ಕುಣಿಯುವುದಿಲ್ಲ. ನೀವು ನೋಡಿರಬಹುದು ಅಲ್ವಾ. ಅದು ಫಸ್ಟಿಗೆ ಏನು ಮಾಡ್ತದೆ, ಸಣ್ಣ ಸಣ್ಣ ವರ್ಡ್ಗಳನ್ನು ಅಂದರೆ ನೋಡ್ತದೆ, ಕೈ ಸನ್ನೆಯನ್ನು ಮಾಡ್ತದೆ, ಆನಂತರ ಒಂದೊಂದು ಪದಗಳನ್ನು ಕಲಿತದೆ, ಮತ್ತೆ ಸೆಂಟೆನ್ಸನ್ನು ಕಲಿತದೆ, ಮತ್ತೆ ನಿಲ್ಲಿಕ್ಕೆ, ಕೂತ್ಕೊಳ್ಳಿಕ್ಕೆ, ಹಾಗೆ ಕಲಿತು ಕೂತ್ಕೊಳ್ಳಿಕ್ಕೆ ಫಸ್ಟ್, ಮತ್ತೆ ನಿಲ್ಲಿಕ್ಕೆ ಕಲಿತದೆ. ಒಂದು ನಿಮಿಷ. ನಿಲ್ಲಿಕ್ಕೆ ಕಲಿತದೆ, ಕೂತ್ಕೊಳ್ಳಿಕ್ಕೆ ಕಲಿತದೆ. ಇಷ್ಟೆಲ್ಲ ಕಲಿತ ನಂತರ ಏನಾಗ್ತದೆ ಅಂತ ಹೇಳಿದ್ರೆ, ಅಂದರೆ ಅದು ಒಂದು ಸೀಕ್ವೆನ್ಷಿಯಲ್ ಆಗಿ ಹೋಗ್ತದೆ ಅಥವಾ ಆರ್ಡರಲ್ಲಿ ಹೋಗ್ತದೆ. ಒಮ್ಮೆಲೆ ಒಂದು ಹಂತವನ್ನು ಸ್ಕಿಪ್ ಮಾಡಲಿಕ್ಕೆ ಆಗುವುದಿಲ್ಲ ಯಾವುದರಲ್ಲಿ, ಡೆವಲಪ್ಮೆಂಟಲ್ಲಿ. ಅಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿರಬಹುದು ನಿಮಗೆ. ಎಕ್ಸಾಂಪಲಲ್ಲಿ ಏನು ಕೊಟ್ಟಿದ್ದಾರೆ, ಮೊದಲಿಗೆ ಕೂತ್ಕೊಳ್ಳೋದು ಅಂತ ಹೇಳಿ ಕೊಟ್ಟಿದ್ದಾರೆ ಅಲ್ವಾ. ಆನಂತರ ಏನು ಕೊಟ್ಟಿದ್ದಾರೆ, ಆನಂತರ ಕ್ರಾಲಿಂಗ್ ಅಲ್ವಾ, ಕ್ರಾಲ್ ಮಾಡ್ತದೆ ಮಗು ಅನ್ನೋದನ್ನು ಕೊಟ್ಟಿದ್ದಾರೆ. ಹಾಗೆ ನಂತರ ಮಗು ಏನು ಮಾಡ್ತದೆ, ವಾಕ್ ಮಾಡ್ತದೆ, ನಡೀತಾ ಹೋಗ್ತದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಇದಿಷ್ಟು ಹಂತವಾಗಿ ನಡಿಲೇಬೇಕು. ಒಂದನ್ನು ಸ್ಕಿಪ್ ಮಾಡಿ ಇನ್ನೊಂದನ್ನು ಹೋಗ್ಲಿಕ್ಕೆ ಆಗೋದಿಲ್ಲ. ಒಂದು ತಡ ಆಗಬಹುದು, ಇದು ಒಂದೇ ರೀತಿ ಇರದಿರಬಹುದು, ಆದರೆ ಏನಾಗುವುದಿಲ್ಲ ಅಂದರೆ ಸ್ಕಿಪ್ ಆಗುವುದಿಲ್ಲ ಯಾವುದು ಕೂಡ. ಹಾಗೆ ಪ್ರಿನ್ಸಿಪಲ್ 3 ಇಂಡಿವಿಜುವಲ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಒಂದು ಮಗು ಬೇಗ ಮಾತಾಡಲಿಕ್ಕೆ ಕಲಿಬಹುದಾದ್ರೆ ಇನ್ನೊಂದು ಮಗು ಸ್ವಲ್ಪ ಲೇಟಾಗಿ ಮಾತಾಡಬಹುದು, ಅಥವಾ ಆ ರೀತಿ ಅಂದರೆ ಒಂದು ಮಗು ಬೇಗ ಕೂತ್ಕೊಳ್ಬಹುದು, ಇನ್ನೊಂದು ಮಗು ಕೂತ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಬಹುದು. ಒಬ್ಬರಿದ್ದ ಹಾಗೆ ಇನ್ನೊಬ್ಬರು ಇರದ ಕಾರಣ, ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿ ತುಂಬ ಡಿಫ್ರೆನ್ಸ್ ಇರುವ ಕಾರಣ, ಅಂದರೆ ತುಂಬ ಚೇಂಜಸ್ ಇದೆ ಒಬ್ಬ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ. ಹಾಗಾಗಿ ಪ್ರತಿಯೊಂದು ಮಗು ಕೂಡ ಯೂನಿಕ್ ಆಗಿರ್ತದೆ. ಹಾಗಾಗಿ ಇಂಡಿವಿಜುವಲ್ ಡಿಫ್ರೆನ್ಸ್ ಅನ್ನೋದು ತುಂಬ, ಅಂದರೆ ಆ ಗ್ರೋತ್ನ ರೇಟ್ ಏನಿದೆ ನೋಡಿ, ಅಥವಾ ಡೆವಲಪ್ಮೆಂಟಿನ ರೇಟ್ ಏನಿದೆ ನೋಡಿ, ಅದೇನಾಗ್ತದೆ, ಒಬ್ಬ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಚೇಂಜಸ್ ಇರ್ತದೆ, ಒಂದೇ ಲೆಕ್ಕ ಇರುವುದಿಲ್ಲ ಅಂತ ಹೇಳ್ತೇವೆ. ಹಾಗೆಯೇ ಸಿಂಪಲ್ ಟು ಕಾಂಪ್ಲೆಕ್ಸ್ ಅಂತ ಹೇಳಿದರೆ, ಅಂದರೆ ಮೊದಲಿಗೆ ಸಣ್ಣ ಸಣ್ಣ ಸಿಂಪ್ಲಿಸಿಟಿಯಲ್ಲಿ ಇರ್ತದೆ, ಅನಂತರ ದೊಡ್ಡ ದೊಡ್ಡ ಚೇಂಜಸ್ ಆಗ್ತಾ ಹೋಗ್ತದೆ. ಫಾರ್ ಎಕ್ಸಾಂಪಲ್, ಡೆವಲಪ್ಮೆಂಟ್ ಮೂವ್ಸ್ ಫ್ರಮ್ ಜನರಲ್ ಟು ಸ್ಪೆಸಿಫಿಕ್. ಫಸ್ಟಿಗೆ ಬ್ರಾಡ್ ಸ್ಕಿಲ್ಲನ್ನು ಮತ್ತು ಫೈನ್ ಸ್ಕಿಲ್ಲನ್ನು ಕಲಿಯುವಂತಹದ್ದು. ಫಾರ್ ಎಕ್ಸಾಂಪಲ್, ನೀವು ನೋಡಬಹುದು, ಮೊದಲಿಗೆ ಮಗು ಕೈ ಎತ್ತಲಿಕ್ಕೆ ಕಲಿತದೆ ಅಲ್ವಾ, ಕೈ ಎತ್ತುತ್ತದೆ. ಅನಂತರ ಏನು ಮಾಡ್ತದೆ, ಅನಂತರ ಮಗುವಿನ ಬೆರಳುಗಳು ಮೂವ್ ಆಗ್ತದೆ, ಹೇಗೆ ಹಿಡಿಯುವುದಂತ ಕಲಿತೇವೆ. ಮಗು ಮುಂಚೆ ಎತ್ತುತ್ತದೆ ಅಲ್ವಾ, ಆ ಬ್ರಾಡ್ ಸ್ಕಿಲ್ಲನ್ನು ಕೈ ಎತ್ತುವಂತಹ ಬ್ರಾಡ್ ಸ್ಕಿಲ್ಲನ್ನು ಮೊದಲಿಗೆ ಕಲಿತದೆ. ಆದರೆ ಏನಾಗ್ತದೆ ಅಂತ ಹೇಳಿದ್ರೆ, ಆ ಬೆರಳುಗಳ ಮೂಮೆಂಟನ್ನು ಮತ್ತೆ ಮಗು ಕಲಿತದೆ ಅಲ್ವಾ. ಮಗು ನಡಿಲಿಕ್ಕೆ, ಹೆಜ್ಜೆ ಹಾಕಲಿಕ್ಕೆ ಕಲಿತದೆ, ಆದರೆ ಯಾವುದು ಕರೆಕ್ಟ್, ಯಾವುದು ತಪ್ಪು, ಎಲ್ಲಿ ಹೇಗೆ ಎಲ್ಲಿ ಎತ್ತಬೇಕು ಕಾಲು ಅಂತದನ್ನೆಲ್ಲ ಕಲಿಯುವುದು ಮತ್ತೆ
ಅಲ್ವಾ. ಸೊ ಅಂತಹದ್ದು ಸಿಂಪಲ್ ಟು ಕಾಂಪ್ಲೆಕ್ಸಿಗೆ ಹೋಗುವಂತಹದ್ದು. ಹಾಗೆ ಕೊನೆಯ ಒಂದು ಪ್ರಿನ್ಸಿಪಲ್ ಅಂತ ಹೇಳಿದ್ರೆ ಹೋಲಿಸ್ಟಿಕ್ ಡೆವಲಪ್ಮೆಂಟ್. ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಓವರ್ ಆಲ್ ಡೆವಲಪ್ಮೆಂಟ್ ಆಗ್ತದೆ, ಹಾಗೆಯೇ ಒಂದಕ್ಕೊಂದದು ಕನೆಕ್ಷನ್ ಇದೆ ಅದರದ್ದು. ಏನೆಲ್ಲ ಡೆವಲಪ್ಮೆಂಟ್ ಚೇಂಜಸ್ ಆಗ್ತದೆ ನೋಡಿ, ಅದು ಒಂದಕ್ಕೊಂದು ಕನೆಕ್ಟ್ ಆಗಿರ್ತದೆ. ಫಿಸಿಕಲ್, ಕಾಗ್ನಿಟಿವ್, ಮೆಂಟಲಿ ಅಥವಾ ನಮ್ಮ ಆಲೋಚನಾ ಶಕ್ತಿ ಅದು, ಹಾಗೆ ಇಮೋಷನಲ್ ಭಾವನಾತ್ಮಕ, ಹಾಗೆ ಸೋಷಲ್ ಸಾಮಾಜಿಕ ಎಲ್ಲ ಡೊಮೇನ್ಗಳನ್ನು ಇಂಟರ್ ಕನೆಕ್ಟ್ ಆಗಿರ್ತದೆ. ಸೊ ಅದು ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ಅಂತ ಹೇಳಬಹುದು. ನೆಕ್ಸ್ಟ್ ಇದು ತುಂಬ ಇಂಪಾರ್ಟೆಂಟ್, ಇದರಲ್ಲಿ ಕ್ವೆಶನ್ಸ್ ಬರುವಂತಹದ್ದು ಡೈರೆಕ್ಷನ್ಸ್ ಆಫ್ ಡೆವಲಪ್ಮೆಂಟ್ ಅಂತ ಹೇಳಿ. ಡೈರೆಕ್ಷನ್ಸ್ ಆಫ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಯಾವೆಲ್ಲ ಡೈರೆಕ್ಷನಲ್ಲಿ ಡೆವಲಪ್ಮೆಂಟ್ ಆಗ್ತದೆ ಅನ್ನುವಂತಹದ್ದು. ಡೆವಲಪ್ಮೆಂಟ್ ಫಾಲೋಸ್ ಅ ಡೆಫಿನೆಟ್ ಡೈರೆಕ್ಷನ್, ಇಟ್ ಡಸ್ ನಾಟ್ ಹ್ಯಾಪನ್ಸ್ ರ್ಯಾಂಡಮ್ಲಿ. 2 ಮೇಜರ್ ಪ್ರಿನ್ಸಿಪಲ್ ಎಕ್ಸ್ಪ್ಲೈನ್ ದಿಸ್ ಡೈರೆಕ್ಷನ್ಸ್. ಅಂದರೆ ಡೆವಲಪ್ಮೆಂಟ್ ಆಗುವಂತಹದ್ದು ಡೈರೆಕ್ಷನಲ್ ವೈಸ್ ಆಗಿ ಹೋಗ್ತದೆ, ರ್ಯಾಂಡಮ್ ಆಗಿ ಒಟ್ರಾಶಿ ಏನಾಗುವುದಿಲ್ಲ, ಡೆವಲಪ್ ಆಗುವುದಿಲ್ಲ. ನಾನು ಆಗ ಹೇಳಿದೆ ಸ್ಪೆಸಿಫಿಕ್ ಟು ಸಿಂಪಲ್ ಟು ಸ್ಪೆಸಿಫಿಕ್. ಹಾಗೆ 2 ರೀತಿಯ ಡೈರೆಕ್ಷನಲ್ಲಿ ಡೆವಲಪ್ಮೆಂಟ್ ಆಗ್ತದೆ. ಅದ್ಯಾವುದು ಅಂತ ಹೇಳಿ ನೋಡೋಣ. ಮೊದಲಿದ್ದು ಸಿಫಾಲೋ ಕೌಡಲ್ ಡೆವಲಪ್ಮೆಂಟ್, ಹೆಡ್ ಟು ಟೋ. ಇದು ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್. ಹೆಡ್ ಟು ಟೋ ಡೆವಲಪ್ಮೆಂಟ್ ಅಂದರೆ ತಲೆಯಿಂದ ಶುರುವಾಗಿ ನಂತರ ಕಾಲಿನವರೆಗೆ ಡೆವಲಪ್ಮೆಂಟ್ ಆಗ್ತದೆ. ದ ಟರ್ಮ್ ಸಿಫಾಲೋ ಕೌಡಲ್ ಕಮ್ಸ್ ಫ್ರಮ್ ದ 2 words ಸಿಫಾಲೋ ಆ್ಯಂಡ್ ಕೌಡಲ್. ಆ ಸಿಫಾಲೋ ಕೌಡಲ್ ಅನ್ನೋ ವರ್ಡ್ ಬ್ರೇಕ್ ಆಗ್ತದೆ. 2 ಪದಗಳ ಒಂದು ಬಳಕೆ ಅದು. ಯಾವುದೆಲ್ಲ? ಸಿಫಾಲೋ ಮತ್ತು ಕೌಡಲ್ ಅನ್ನೋದು. ಸಿಫಾಲೋ ಅಂತ ಹೇಳಿದ್ರೆ ಹೆಡ್, ಕೌಡಲ್ ಅಂತ ಹೇಳಿದ್ರೆ ಟೇಲ್ ಅಥವಾ ಲೋವರ್ ಪಾರ್ಟ್ಸ್ ಆಫ್ ದ ಬಾಡಿ. ಆಯ್ತಾ? ಸಿಫಾಲೋ ಕೌಡಲ್ ಡೆವಲಪ್ಮೆಂಟ್ ಮೀನ್ಸ್ ಡೆವಲಪ್ಮೆಂಟ್ ಪ್ರೊಸೀಡ್ಸ್ ಫ್ರಮ್ ದ ಹೆಡ್ ಟುವರ್ಡ್ಸ್ ದ ಫೀಟ್. ಅಂದರೆ ಮೊದಲಿಗೆ ಡೆವಲಪ್ ಆಗುವಂತಹದ್ದು ತಲೆ. ಮಗು ಹುಟ್ಟುವಾಗ ಅಥವಾ ಗರ್ಭಾವಸ್ಥೆಯಲ್ಲಿ ಮಗು ಬೆಳವಣಿಗೆ ಆಗ್ತಾ ಇರಬೇಕಾದ್ರೆ ಗರ್ಭದಲ್ಲಿ ಡೆವಲಪ್ ಆಗೋದು ಫಸ್ಟಿಗೆ ಯಾವುದು? ಮೆದುಳು ಅಥವಾ ತಲೆಯ ಭಾಗ. ನಂತರ ಕೈ ಕಾಲಿನ ಭಾಗ ಏನಾಗ್ತದೆ? ಬೆಳವಣಿಗೆ ಆಗ್ತಾ ಹೋಗ್ತದೆ. ನೀವು ನೋಡಿರಬಹುದು ತಲೆ ಸರಿ ಇರ್ತದೆ ಅಲ್ವಾ, ಮತ್ತೆ ಕೈ ಕಾಲೆಲ್ಲ ಉದ್ದಾಗ್ತಾ ಹೋಗ್ತದೆ. ಅಂದ್ರೆ ಬೆಳವಣಿಗೆ ಅದರದ್ದು ಮತ್ತೆ ಆಗುವಂತಹದ್ದು ಯಾವುದ್ರದ್ದು? ಕೈ ಕಾಲುಗಳ ಬೆಳವಣಿಗೆ. ಮಗು ಹುಟ್ಟಿದಾಗ ಅದರ ತಲೆಯ ಭಾಗ ಸರಿಯಾಗಿ ಮೊದಲಿಗೆ ಡೆವಲಪ್ ಆಗಿರ್ತದೆ. ಸೊ ಇದನ್ನ ಸಿಫಾಲೋ ಕೌಡಲ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ ನಾವು. ಆಯ್ತಾ? ಇದರ ಎಕ್ಸ್ಪ್ಲನೇಷನ್ ನಿಮ್ಗೆ ಬೇಕಾದ್ರೆ, ಅಂದ್ರೆ ನೀವು ಹೇಗೆ ಅಂತ ನೋಡೋದಾದ್ರೆ, ಇನ್ ದ ಪ್ರಿನೇಟಲ್ ಸ್ಟೇಜ್ ದ ಹೆಡ್ ಡೆವಲಪ್ ಫಸ್ಟ್. ಪ್ರಿನೇಟಲ್ ಅಂತ ಹೇಳಿದ್ರೆ ಗರ್ಭಾವಸ್ಥೆಯಲ್ಲಿ ನಾನು ಆಗಲೇ ಹೇಳ್ತೇನೆ, ಮೆದುಳು ಮೊದಲಿಗೆ ಸರಿಯಾಗಿ ಡೆವಲಪ್ ಆಗ್ತದೆ. ಮತ್ತೆ ಇಟ್ ಕಂಟ್ರೋಲ್ಸ್ ಓವರ್ ದ ನೆಕ್, ಹೆಡ್ ಮಸಲ್ಸ್ ಕಮ್ಸ್ ಫ್ರಮ್ ಕಂಟ್ರೋಲ್ ಓವರ್ ಆರ್ಮ್ಸ್, ಟ್ರಂಕ್ಸ್ ಆ್ಯಂಡ್ ಲೆಗ್ಸ್. ತಲೆಯ ಭಾಗ ಕಂಟ್ರೋಲ್ ಮಾಡಲಿಕ್ಕೆ ಮೊದಲು ಮಗು ಕಲಿತದೆ, ನಂತರ ಅದರ ಕೈಕಾಲುಗಳನ್ನು ಅಥವಾ ಸೊಂಟವನ್ನು ಆ ರೀತಿ ಅಂದರೆ ಭುಜಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಕಲಿಯುವಂತಹದ್ದು ಮತ್ತೆ. ಬಟ್ ತಲೆಯಿಂದ ಕೆಳಗೆ ಹೋಗುವಂತಹ ಡೆವಲಪ್ಮೆಂಟ್ ಇದು ಯಾವುದು? ಸಿಫಾಲೋ ಕೌಡಲ್ ಡೆವಲಪ್ಮೆಂಟ್. ಈ ರೀತಿ ಮಗು ಇದ್ರೆ, ಇದೊಂದು ಮಗು ಅಂತ ಇದ್ರೆ ಈ ರೀತಿ ಡೆವಲಪ್ಮೆಂಟ್ ಹೋಗ್ತದೆ. ಇಲ್ಲಿ ತಲೆಯ ಭಾಗ ಹೆಡ್, ಆಯ್ತಾ? ಇದು ಟೇಲಿನ ಭಾಗ, ಆಯ್ತಾ? ಟೇಲ್. ಸೊ ಈ ರೀತಿ ಡೆವಲಪ್ಮೆಂಟ್ ಹೋಗ್ತದೆ. ಇದನ್ನೇ ಸಿಫಾಲೋ ಕೌಡಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಎಕ್ಸಾಂಪಲ್ಸ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. A baby controls head and neck before sitting, sits before standing, stands before walking. In the womb ಏನಾಗ್ತದೆ? ಬ್ರೈನ್ ಡೆವಲಪ್ಸ್ earlier than the legs. ಒಂದು ಮಗು ಮೊದಲಿಗೆ ತನ್ನ ತಲೆಯನ್ನ ಗಟ್ಟಿ ಮಾಡ್ಕೊಳ್ತದೆ, ಅನಂತರ ಕೂತ್ಕೊಳ್ತದೆ ಅಲ್ವಾ? ಕೂತ್ಕೊಳ್ತದೆ, ಅನಂತರ ನಿಂತ್ಕೊಂಡ ನಂತರ ಮತ್ತೆ ನಡೀತದೆ. ಸೊ ಈ ರೀತಿಯಾಗಿ ಹೋಗುವಂತಹದ್ದು ಅದರ ಭಾಗಗಳ, ಅಂದ್ರೆ ತಲೆಯಿಂದ ಕಾಲಿನವರೆಗೆ ಡೆವಲಪ್ಮೆಂಟ್ ಆಗುವಾಗ ಮೊದಲಿಗೆ ಡೆವಲಪ್ಮೆಂಟ್ ಆಗುದು ಯಾವುದ್ರದ್ದು? ತಲೆಯದ್ದು. ಆಯ್ತಾ? ಸೊ ತಲೆಯ ಡೆವಲಪ್ಮೆಂಟ್ ಫಸ್ಟಿಗೆ ಆಗ್ತದೆ ಅನ್ನೋದು. ಹಾಗೆ ವೂಂಬಲ್ಲಿ ಅಂದ್ರೆ ಗರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಬ್ರೈನ್ ಡೆವಲಪ್ಸ್ ಅರ್ಲಿಯರ್ ದೆನ್ ದ ಲೆಗ್ಸ್. ಅಂದ್ರೆ ಮೊದಲಿಗೆ ಮೆದುಳು ಡೆವಲಪ್ಮೆಂಟ್ ಆಗ್ತದೆ. ಈಗ ನಾವು ಇದನ್ನ ಕ್ಲಾಸ್ ರೂಮ್ ಟೀಚಿಂಗಿಗೆ ಹೇಗೆ ಅದನ್ನ ಇಂಪ್ಲಿಕೇಶನ್ ಮಾಡಬಹುದು ಅನ್ನೋದು ನೋಡೋದಾದ್ರೆ, ಒಂದು ಪ್ರಶ್ನೆ ಇದೆ ನೋಡಿ ಅಲ್ಲಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಇದೆ, ಅದನ್ನ ನೋಡಿ ಮತ್ತೊಂದು ಪ್ರಶ್ನೆಗೆ ಹೋಗುವ. ಅ ಟೀಚರ್ ಶುಡ್ ನಾಟ್ ಎಕ್ಸ್ಪೆಕ್ಟ್ ಫೈನ್ ಮೋಟರ್ ಸ್ಕಿಲ್ಸ್ ರೈಟಿಂಗ್ ನೀಟ್ಲಿ ಬಿಫೋರ್ ಅ ಚೈಲ್ಡ್ ಹ್ಯಾಸ್ ಅ ಪ್ರಾಪರ್ ಗ್ರಾಸ್ ಮೋಟರ್ ಕಂಟ್ರೋಲ್. ಅಂದ್ರೆ LKGಯಲ್ಲೇ ಮಗುವನ್ನ ಹ್ಯಾಂಡ್ ರೈಟಿಂಗ್ ಚಂದ ಮಾಡು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮೊದಲಿಗೆ ಮಗುವನ್ನ ಗೀಚ್ಲಿಕ್ಕೆ ಬರಬೇಕು. ಮೊದಲಿಗೆ ನೀವು ನೋಡಿರಬಹುದು ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್ ಅಂತಹದನ್ನ, ಸ್ಲ್ಯಾಂಟಿಂಗ್ ಲೈನ್ ಅಲ್ವಾ, ಅದನ್ನೆಲ್ಲ ಕರೀತಾರೆ. ಕರ್ವ್ಸ್ ಅನ್ನೆಲ್ಲ ಕಲಿಸ್ತಾರೆ LKG UKGಗಳಲ್ಲಿ
ಆನಂತರ ABCD ಅನ್ನು ಕಲಿಸುವಂತಹದ್ದು. ಸೊ ಒಮ್ಮೆಲೆ ನಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಮಗುವನ್ನ ನೀಟಾಗಿ ಬರಿ ಅಂತ ಹೇಳಿ ABCD ಅನ್ನ ಬರಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಸೊ ಫಸ್ಟಿಗೆ ಅವರಿಗೆ ಏನು ಮಾಡಬೇಕು, ಆ ಫೈನ್ ಗ್ರಾಸ್ ಮೋಟರ್ ಸ್ಕಿಲ್ ಬರಬೇಕು. ಒಂದು ಗೆರೆ ಎಳಿಲಿಕ್ಕೆ ಕೈ ಗಟ್ಟಿ ಆಗಬೇಕು, ಗೆರೆ ಎಳಿಲಿಕ್ಕೆ ಬರಬೇಕು, ಹತ್ರ ಹಿಡಿತಾ ಬರಬೇಕು ಪೆನ್ನನ್ನು ಹೇಗೆ ಹಿಡಿತೇವೆ ಅಂತ. ಅನಂತರ ಅದನ್ನು ತಿರುಗಿಸ್ಲಿಕ್ಕೆ ಬರಬೇಕು ಅಲ್ವಾ. ಮೊದಲಿಗೆ ಹೀಗೆ ಹಾಕಬೇಕು, ಅನಂತರ ಹೀಗೆ ತಿರುಗಿಸಿ ಮಾಡುವಂತೆ ಅಲ್ವಾ ಮಗು ಬರ್ತದೆ. ಸೊ ಆ ರೀತಿ ಅಂದರೆ ಇದು ಮೊದಲಿಗೆ ಬರಬೇಕು ಅನ್ನೋದು ಅರ್ಥ ಅದರದ್ದು. ಹಾಗೆ ಆಕ್ಟಿವಿಟಿ ಶುಡ್ ಮ್ಯಾಚ್ ದ ಫಿಸಿಕಲ್ ಮೆಚಾರಿಟಿ ಆಫ್ ದ ಚೈಲ್ಡ್. ಆ ಮಗುವಿನ ಫಿಸಿಕಲ್ ಮೆಚಾರಿಟಿ ಎಷ್ಟು ಇದೆ, ಅದರ ಏಜ್ನ ಭೌತಿಕ ಒಂದು ಮೆಚಾರಿಟಿ ಎಷ್ಟಿದೆ ಇದಕ್ಕೆ ಸಂಬಂಧಪಟ್ಟದಾಗಿರ್ತದೆ. ಈಗೊಂದು ಪ್ರಶ್ನೆ ಇದೆ ನೋಡಿ, ಅ ಟೀಚರ್ ಎಕ್ಸ್ಪೆಕ್ಟ್ಸ್ ಅ ಚೈಲ್ಡ್ ಟು ರೈಟ್ ಬಿಫೋರ್ ಹಿ ಕ್ಯಾನ್ ಸಿಟ್ ಪ್ರಾಪರ್ಲಿ. ದಿಸ್ ವಾಲಟೈಲ್ ಸ್ವಿಚ್ ಪ್ರಿನ್ಸಿಪಲ್, ಇದು ಯಾವ ಪ್ರಿನ್ಸಿಪಲ್ಗೆ ಒಂದು ಲೋಪ ಆಗ್ತದೆ? ಮಗುವನ್ನು ಬರಿಬೇಕು ಅಂತ ಹೇಳಿ ಟೀಚರ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಆದರೆ ಮಗುವಿಗೆ ಸರಿಯಾಗಿ ಕುತ್ಕೊಳ್ಳಿಕ್ಕೆ ಬರುವುದಿಲ್ಲ. ಇದು ಯಾವ ಪ್ರಿನ್ಸಿಪಲ್ಗೆ? ಸಿಫಾಲೋಕೌಡಲ್ ಪ್ರಿನ್ಸಿಪಲ್ ಅಲ್ವಾ. ಸಿಫಾಲೋಕೌಡಲ್ ಪ್ರಿನ್ಸಿಪಲ್ಗೆ ಏನಾಗ್ತದೆ, ಅದು ವಾಲಟೈಲ್ ಮಾಡಿದ ಆ ರೀತಿ ಆಗ್ತದೆ, ಅಂದರೆ ಅಪವಾದ ಆಗ್ತದೆ ಇದ್ರದ್ದು. ಈ ಒಂದು ಪ್ರಿನ್ಸಿಪಲ್ಗೆ ಅಪವಾದ ಆಗ್ತದೆ. ಯಾಕೆ ಹೇಳಿದ್ರೆ ಮಗುವನ್ನ ಬರೀಲಿಕ್ಕೆ ಗೊತ್ತಿಲ್ಲ, ಕುತ್ಕೊಳ್ಳಿಕ್ಕೆ ಗೊತ್ತಿಲ್ಲದ್ರೆ ಟೀಚರ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಬರಿ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಡೈರೆಕ್ಷನ್ಗೆ ಹೋಗುವ, ಪ್ರಾಕ್ಸಿಮೋಡಿಸ್ಟಲ್ ಡೆವಲಪ್ಮೆಂಟ್ ಸೆಂಟರ್ ಟು ಎಕ್ಸ್ಟ್ರೀಮಿಟೀಸ್ ಡೆವಲಪ್ಮೆಂಟ್. ಮೀನಿಂಗ್ ಪ್ರಾಕ್ಸಿಮೋಡಿಸ್ಟಲ್ ಅನ್ನೋದು ಎರಡು ಪದಗಳ ಒಂದು ಜೋಡಣೆ ಆಗ್ತದೆ, ಪ್ರಾಕ್ಸಿಮೋ ಮತ್ತು ಡಿಸ್ಟಲ್. ಪ್ರಾಕ್ಸಿಮೋ ಅಂತ ಹೇಳಿದ್ರೆ ನಿಯರ್ ದ ಸೆಂಟರ್ ಆಫ್ ದ ಬಾಡಿ, ಆ್ಯಂಡ್ ದ ಡಿಸ್ಟಲ್ ಅಂತ ಹೇಳಿದ್ರೆ ಅವೇ ಫ್ರಮ್ ದ ಸೆಂಟರ್. ಈಗ ಇದು ಮಗು ಆದರೆ ಅಥವಾ ಒಂದು ದೇಹ ಆದರೆ ಇಲ್ಲಿಂದ ಹೀಗೆ ಹೋಗ್ತದೆ, ಸೊ ಡೆವಲಪ್ಮೆಂಟ್ ಮೊದಲಿಗೆ ಸೆಂಟರಲ್ಲಿ ಆಗ್ತದೆ, ಮತ್ತೆ ಏನಾಗ್ತದೆ ಅದರ ಬೇರೆ ಬೇರೆ ಭಾಗಗಳಿಗೆ ಹೋಗುವಂತಹದ್ದು, ಅದನ್ನು ಪ್ರಾಕ್ಸಿಮೋ ಡಿಸ್ಟಲ್ ಅಂತ ಹೇಳ್ತಾರೆ. ಪ್ರಾಕ್ಸಿಮೋ ಅಂತ ಹೇಳಿದ್ರೆ ನಿಯರ್ ಔಟ್ ಟು ದ ಸೆಂಟರ್, ಅಂದರೆ ಹಾರ್ಟಿಗೆ ಹತ್ತಿರ ಇರುವಂತಹದ್ದು. ಡಿಸ್ಟಲ್ ಅಂತ ಹೇಳಿದ್ರೆ ಅದಕ್ಕೆ ದೂರ ಇರುವಂತಹದ್ದು. Proximodistal development means the development proceeds from the center of the body to the outer parts. ಅಂದರೆ ನಾನೀಗ ಹೇಳಿದೆ ನಿಮಗೆ, ಮೊದಲಿಗೆ ಕೈ, ಅನಂತರ ಕೈನ ಬೆರಳುಗಳು, ಆ ರೀತಿ. ಸೊ ಸೆಂಟರಿಂದ ಬದಿಗಳಿಗೆ ಹೋಗುವಂತಹದ್ದು, ಪಾರ್ಶ್ವ ದಿಕ್ಕಿಗೆ ಹೋಗುವಂತಹದ್ದು. ಎಕ್ಸ್ಪ್ಲನೇಷನ್ ಏನಂತ ಹೇಳಿದ್ರೆ ಇಲ್ಲಿ ಏನು ನೋಡಿ, ಎಕ್ಸ್ಪ್ಲನೇಷನ್ ನೋಡಿ ಚಂದ ಇದೆ ಬಾರಿ. ಕಂಟ್ರೋಲ್ ಡೆವಲಪ್ಮೆಂಟ್ಸ್ ಫಸ್ಟ್ ಇನ್ ದ ಶೋಲ್ಡರ್, ಚೆಸ್ಟ್ ಆ್ಯಂಡ್ ದ ಆರ್ಮ್ಸ್. ಮಗು ಅದರ ಶೋಲ್ಡರನ್ನು ಅಂದರೆ ಭುಜವನ್ನು ಕಂಟ್ರೋಲ್ ಮಾಡ್ತದೆ, ಚೆಸ್ಟನ್ನು ಕಂಟ್ರೋಲ್ ಮಾಡ್ತದೆ, ಮತ್ತೆ ಆರ್ಮ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಕಲಿತದೆ, ಮತ್ತೆ ತನ್ನ ಕೈ ಬೆರಳುಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಕಲಿಯುವಂತಹದ್ದು. ಕಂಟ್ರೋಲ್ ಆಫ್ ಹ್ಯಾಂಡ್ಸ್ ಆ್ಯಂಡ್ ಫಿಂಗರ್ಸ್ ಡೆವಲಪ್ಸ್ ಲೇಟರ್. ಕೈಯನ್ನು ಹೇಗೆ ಎಲ್ಲಿಗೆ ಕೊಂಡೋಗ್ಬೇಕು, ಎಲ್ಲಿ ಹಿಡಿಬೇಕು ಅದನ್ನೆಲ್ಲ ಕಲಿಯುವಂಥದ್ದು. ಮಾತಾಡಿದ್ರೆ ಕೈ ಎತ್ತಲಿಕ್ಕೆ ಮೊದಲು ಬರಬೇಕಲ್ವಾ, ಆ ಮೇನ್ ಒಂದು ಇದು ಬರಲಿಕ್ಕೆ ಬೇಕು, ಅಂದರೆ ಮುಖ್ಯವಾಗಿ ಹಾರ್ಟಿಂದ ಸ್ಟಾರ್ಟ್ ಆಗ್ತದೆ. ಹಾಗೆ ಫೈನ್ ಮೋಟರ್ ಸ್ಕಿಲ್ಸ್ ಕಮ್ಸ್ ಆಫ್ಟರ್ ಗ್ರಾಸ್ ಮೋಟರ್ ಸ್ಕಿಲ್ಸ್. ಹಾಗೆ ಎಕ್ಸಾಂಪಲ್ಸ್, ಬೇಬಿ ನೋಡಿ, ಬೇಬಿಯಲ್ಲಿ ಏನಾಗ್ತದೆ, ಮೂವ್ಸ್ ಹೋಲ್ ಆರ್ಮ್ ಬಿಫೋರ್ ಫಿಂಗರ್ಸ್. ಏನಾದರೂ ಬೇಕಿದ್ರೆ ಕೈ ಬೆರಳನ್ನು ಮಾತ್ರ ಅಲ್ಲ, ಅದು ಇಡೀ ಕೈಯನ್ನು ಏನು ಮಾಡ್ತದೆ, ಮೂವ್ ಮಾಡಲಿಕ್ಕೆ ಶುರು ಮಾಡ್ತದೆ ಮಗು. ಗ್ರಾಸ್ಪ್ ಆಬ್ಜೆಕ್ಟ್ಸ್ ವಿತ್ ದ ಪಾಮ್ ಬಿಫೋರ್ ದ ಫಿಂಗರ್ ಗ್ರಿಪ್ಸ್. ಸ್ಕ್ರಿಬಲ್ಸ್ ಬಿಫೋರ್ ರೈಟಿಂಗ್ ಲೆಟರ್ಸ್. ಫಸ್ಟಿಗೆ ಸ್ಕ್ರಿಬಲ್ ಮಾಡ್ತದೆ, ಇಡೀ ಬುಕ್ಕನ್ನು ಹರಿತದೆ ಅಥವಾ ಗೀಚ್ ಹಾಕ್ತದೆ. ಆ ಗೀಚ್ ಹಾಕಿದ್ರೆ ಮಾತ್ರ ಮಗು ABCD ಬರಲಿಕ್ಕೆ ಮುಂದಕ್ಕೆ ಹೆಲ್ಪ್ ಆಗ್ತದೆ. ಸೊ ಇನ್ ಕ್ಲಾಸ್ ರೂಮ್ ಹೇಗೆ, ಡ್ರಾಯಿಂಗ್ ಶೇಪ್ಸ್ ಬಿಫೋರ್ ರೈಟಿಂಗ್ ವರ್ಡ್ಸ್. ಮಗುವಿಗೆ ಡ್ರಾಯಿಂಗ್ ಶೇಪ್ ಮಾಡಲಿಕ್ಕೆ ಬರಬೇಕು, ಅಂದರೆ ಗೆರೆಗಳನ್ನು ಎಲ್ದು ಹೇಗೆ ಶೇಪ್ ಮಾಡಲಿಕ್ಕೆ ಅಂತ ಬಂದರೆ ಮತ್ತೆ ಬರೀಲಿಕ್ಕೆ ಸುಲಭ ಆಗ್ತದೆ ಅನ್ನೋದು ಒಂದು ಏನು ಅಂದರೆ ನಿದರ್ಶನ ಅಥವಾ ಅದಕ್ಕೆ ಎಕ್ಸ್ಪ್ಲನೇಷನ್ ಆಗಿರ್ತದೆ. ಹಾಗೆ ಈ ಕ್ಲಾಸ್ ರೂಮಲ್ಲಿ ಅದನ್ನು ಹೇಗೆ ಮಾಡಬಹುದು, ಇಂಪ್ಲಿಕೇಶನ್ ಮಾಡಬಹುದು ಅಂತ ಇದ್ದರೆ, ಟೀಚರ್ ಶುಡ್ ಸ್ಟಾರ್ಟ್ ವಿತ್ ಲಾರ್ಜ್ ಮೂಮೆಂಟ್ ಡ್ರಾಯಿಂಗ್ ಆನ್ ಬೋರ್ಡ್ಸ್, ದೆನ್ ಸ್ಮಾಲ್ ಮೂಮೆಂಟ್ಸ್ ರೈಟಿಂಗ್ ಆನ್ ದ ನೋಟ್ಬುಕ್. ಅಂದರೆ ಮೊದಲಿಗೆ ಬೋರ್ಡಲ್ಲಿ ಮಾಡಲಿಕ್ಕೆ ಅಥವಾ ರೌಂಡನ್ನು ಒಟ್ರಾಚ್ ಒಂದು ಕೈಯನ್ನು ತಿರುಗಿಸ್ಲಿಕ್ಕೆ ಕಲಿಬೇಕಲ್ವ, ಮತ್ತೆ ಅದನ್ನು ರೌಂಡ್ ಹಾಕಬೇಕು ಮಗು. ಸೊ ಅಂತಹ ಒಂದು ಸಣ್ಣ ಸಣ್ಣ ಬದಲಾವಣೆಗಳನ್ನು ನಾವೇನು ಮಾಡಬಹುದು, ಶಾಲೆಯಲ್ಲಿ ತರಬಹುದು. ಈಗ ಫೈನ್ ಮೋಟರ್ ಟಾಸ್ಕ್ ಶುಡ್ ನಾಟ್ ಫೋರ್ಸ್ಡ್ ಅರ್ಲಿ. ಅಂದರೆ ಸಣ್ಣ ಮಗುವಿಗೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳಿ ನಾವು ಫೋರ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು CTETಗೆ ಬಂದಂತಹ ಪ್ರಶ್ನೆ ಇದೆ ನೋಡಿ, ಚೈಲ್ಡ್ ಕ್ಯಾನ್ ಥ್ರೋ ಅ ಬಾಲ್ ಬಟ್ ಕ್ಯಾನ್ ನಾಟ್ ಬಟನ್ ಹಿಸ್ ಶರ್ಟ್, ವಿಚ್ ಪ್ರಿನ್ಸಿಪಲ್ ಎಕ್ಸ್ಪ್ಲೈನ್ ದಿಸ್. ನೋಡಿ, ಅದರ ಬಾಲನ್ನು, ಕೈಯಲ್ಲಿದ್ದ ಬಾಲನ್ನು ಬಿಸಾಡ್ತದೆ ಮಗು, ಅದರ ಆರ್ಮ್ಸನ್ನು ಮೂವ್ ಮಾಡ್ತದೆ, ಆದರೆ
ಶರ್ಟ್ನ ಬಟನನ್ನು ಹಾಕಲಿಕ್ಕೆ ಮಗುವಿಗೆ ಬರುವುದಿಲ್ಲ, ಅಥವಾ ಶೂ ಲೇಸನ್ನು ಕಟ್ಟಲಿಕ್ಕೆ ಬರುವುದಿಲ್ಲ. ಯಾಕೆ ಹೇಳಿದರೆ ಆರ್ಮ್ಸನ್ನು ಮೂವ್ ಮಾಡಬಹುದು. ಫಸ್ಟ್ ಗ್ರಾಸ್ ಮೋಟಾರ್ ಸ್ಕಿಲ್ಸ್ ಅಲ್ವಾ, ಅನಂತರ ಫೈನ್ ಮೋಟಾರ್ ಸ್ಕಿಲ್ಸ್ ಬರುವಂಥ ಬೆರಳುಗಳನ್ನು ಮೂವ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಇದು ಯಾವ ಪ್ರಿನ್ಸಿಪಲ್ಗೆ ಎಕ್ಸ್ಪ್ಲೇನ್ ಅಂತ ಹೇಳಿದ್ರೆ ಪ್ರಾಕ್ಸಿಮೋ ಡಿಸ್ಟಲ್ ಆಯ್ತಾ. ಪ್ರಾಕ್ಸಿಮೋ ಡಿಸ್ಟಲ್ ಡೈರೆಕ್ಷನ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತದೆ. ಈಗ ಇದರ ಡಿಫ್ರೆನ್ಸ್ ಅನ್ನು ನೋಡುವ. ಸಿಫಾಲೋಕಾರ್ಡಲ್ ಮತ್ತು ಪ್ರಾಕ್ಸಿಮೋ ಡಿಸ್ಟಲ್. ಇದು ಹೆಡ್ ಟು ಟೋ ಅಂತ ಹೇಳಿದ್ರೆ ಸಿಫಾಲೋಕಾರ್ಡಲ್, ಸೆಂಟರ್ ಟು ಎಕ್ಸ್ಟ್ರಿಮಿಟಿ ಅಂತ ಹೇಳಿದ್ರೆ ಪ್ರಾಕ್ಸಿಮೋ ಡಿಸ್ಟಲ್. ಹಾಗೆ ಸಿಫಾಲೋಕಾರ್ಡಲ್ ಅಲ್ಲಿ ಬ್ರೈನ್ ಡೆವಲಪ್ಸ್ ಫಸ್ಟ್, ಶೋಲ್ಡರ್ ಕಂಟ್ರೋಲ್ ಫಸ್ಟ್. ಹಾಗೆ ಸಿಟ್ಟಿಂಗ್, ಸ್ಟ್ಯಾಂಡಿಂಗ್, ವಾಕಿಂಗ್ ಆ ಮೂಮೆಂಟ್ ಮತ್ತೆ ಫಿಂಗರ್ ಕಂಟ್ರೋಲ್ ಯಾವುದರಲ್ಲಿ ಪ್ರಾಕ್ಸಿಮೋ ಡಿಸ್ಟಲ್ ಅಲ್ಲಿ. ಹಾಗೆ ಗ್ರಾಸ್ ಮೋಟಾರ್ ಮೆಚುರಿಟಿ ಬೇಗ ಆಗ್ತದೆ ಯಾವುದರಲ್ಲಿ ಸಿಫಾಲೋಕಾರ್ಡಲ್ ಅಲ್ಲಿ. ಪ್ರಾಕ್ಸಿಮೋ ಡಿಸ್ಟಲ್ ಅಲ್ಲಿ ಫೈನ್ ಮೋಟಾರ್ ಮೆಚುರಿಟಿ ಬರುವಂತಹದ್ದು ಯಾವುದರಲ್ಲಿ ಪ್ರಾಕ್ಸಿಮೋ ಡಿಸ್ಟಲ್ ಅಲ್ಲಿ. ಈಗ ನೋಡಿ, ಈಗ ಕೆಲವೊಂದು 4ನೇ ಒಂದು ಭಾಗ ಅಂತ ಹೇಳಿದ್ರೆ ಏನೆಲ್ಲ ಫ್ಯಾಕ್ಟರ್ಸ್ ಈ ಡೆವಲಪ್ಮೆಂಟನ್ನು ಎಫೆಕ್ಟ್ ಮಾಡ್ತದೆ, ಯಾವುದೆಲ್ಲ ಪರಿಣಾಮಕಾರಿ ಒಂದು ಘಟಕಗಳು ಅದನ್ನು ಬದಲಾವಣೆಗೆ ಒಯ್ಯುವಲ್ಲಿ ಹೆಲ್ಪ್ ಮಾಡುವಂತಹದ್ದು ಅಂತ ಹೇಳಿದರೆ, ಮೊದಲಿಗೆ ಹೆರಿಡಿಟಿ, ನೆಕ್ಸ್ಟ್ ಎನ್ವೈರ್ಮೆಂಟ್. ಹೆರಿಡಿಟಿ ಅಂತ ಹೇಳಿದರೆ ನಾವು ವಂಶವಾಹಿಗಳು, ಅಂದರೆ ನಾವು ಪಡೆದುಕೊಂಡು ಬಂದಂಥದ್ದು, ಅದು ಕೂಡ ಇನ್ಫ್ಲುಯೆನ್ಸ್ ಆಗ್ತದೆ ಒಂದು ಮಗುವನ್ನು. ಹೇಗೆ ಅಂತ ಹೇಳಿದ್ರೆ ಟ್ರೇಡ್ಸ್ ಇನ್ಹೆರಿಟೆಡ್ ಫ್ರಮ್ ಪೇರೆಂಟ್ಸ್, ಹೈಟ್, ಟೆಂಪರೇಚರ್, ಪೊಟೆನ್ಷಿಯಲ್ ಸೆಟ್ಸ್ ಅ ಬಯಾಲಜಿಕಲ್ ಬೇಸ್ ಫಾರ್ ದ ಡೆವಲಪ್ಮೆಂಟ್. ನಮಗೆ ತಂದೆ ತಾಯಿಯಿಂದ ಬಳುವಳಿಯಾಗಿ ಪಡೆದುಕೊಂಡು ಬಂದಿರುವಂತಹ ವಂಶವಾಹಿಗಳೇನಿದೆ ನೋಡಿ, ಅದು ತುಂಬ ಇಫೆಕ್ಟ್ ಆಗ್ತದೆ ಒಂದು ಮಗುವಿಗೆ. ಕಲಿಕೆಯಲ್ಲಿ ಆಗಿರಬಹುದು, ಅದರ ಎತ್ತರದಲ್ಲಿ ಆಗಿರಬಹುದು, ಅದರ ದೇಹದ ಪ್ರಕೃತಿಯಲ್ಲಿ ಆಗಿರಬಹುದು, ಎಲ್ಲವೂ ಹೆರಿಡಿಟಿ ಅದಕ್ಕೆ ಹೆಲ್ಪ್ ಮಾಡ್ತದೆ. ಹಾಗೆ ಎನ್ವೈರ್ಮೆಂಟ್ ಅಂತ ಹೇಳಿದ್ರೆ ಆ ಮಗು ಬದುಕುವ ಒಂದು ಸರೌಂಡಿಂಗ್ಸ್ ಏನಿದೆ ನೋಡಿ, ಅದು ಕೂಡ ಇಂಪ್ಯಾಕ್ಟ್ ಆಗುವಂತಹದ್ದು. ಇನ್ಕ್ಲೂಡ್ಸ್ ದ ಹೋಮ್, ಸ್ಕೂಲ್, ಪಿಯರ್ಸ್, ಕಲ್ಚರ್, ನ್ಯೂಟ್ರಿಷನ್, ಕಮ್ಯುನಿಟಿ, ಸಪೋರ್ಟಿವ್ ಎನ್ವೈರ್ಮೆಂಟ್ ಎನ್ಹಾನ್ಸಸ್ ದ ಡೆವಲಪ್ಮೆಂಟ್. ಆ ಮಗುವಿಗೆ ಪೂರಕವಾಗಿ ಎಲ್ಲವೂ ಇದ್ರೆ ಆ ಮಗುವಿನ ಬೆಳವಣಿಗೆ ಬೇಗ ಆಗ್ತದೆ. ಇಲ್ಲದಿದ್ರೆ ಮಗುವಿನ ಬೆಳವಣಿಗೆ ಏನಾಗ್ತದೆ, ಕುಂಠಿತ ಆಗ್ತದೆ. ಈಗ ತಂದೆ ತಾಯಿ ಇಲ್ಲ, ಮಗು ಅಜ್ಜಿಯ ಮನೆಯಲ್ಲಿ ಬೆಳೀತಾ ಉಂಟು, ಅಥವಾ ಅದಕ್ಕೆ ಸರಿಯಾಗಿ ಮನೆ ಇಲ್ಲ, ಅಥವಾ ಸ್ಕೂಲಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಸರಿಯಾದಂತಹ ಫ್ರೆಂಡ್ಸ್ ಇಲ್ಲ, ಇದೆಲ್ಲವೂ ಏನಾಗ್ತದೆ, ಎಫೆಕ್ಟ್ ಆಗ್ತದೆ ಮಗುವಿಗೆ ಅಲ್ವಾ. ಅದರ ಡೆವಲಪ್ಮೆಂಟ್ ಆಗುವಾಗ ಎಫೆಕ್ಟ್ ಆಗ್ತದೆ ಒಂದು ವ್ಯಕ್ತಿಯ ಬದಲಾವಣೆಗಳಿಗೆ, ಅವನ ಭೌತಿಕ ಆಗಿರಬಹುದು, ಮಾನಸಿಕ ಆಗಿರಬಹುದು, ಸಾಮಾಜಿಕ ಬದಲಾವಣೆಗಳಲ್ಲಿ ಭಿನ್ನತೆಯನ್ನು ತರುವಲ್ಲಿ ಒಂದು ಘಟಕ ಏನು ಮಾಡ್ತದೆ, ಇನ್ಫ್ಲುಯೆನ್ಸ್ ಮಾಡ್ತದೆ. ಹಾಗೆ ಎನ್ವೈರ್ಮೆಂಟ್ ಹೇಳಿದೆ, ಬೋತ್ ಹೆರಿಡಿಟಿ ಆ್ಯಂಡ್ ಎನ್ವೈರ್ಮೆಂಟ್ ವರ್ಕ್ ಟುಗೆದರ್, ನೀದರ್ ಅಲೋನ್ ಆರ್ ಡೆಟರ್ಮೈನ್ಸ್ ದ ಡೆವಲಪ್ಮೆಂಟ್. ಅಂದರೆ ಒಂದು ಮಾತ್ರ, ಎರಡೂ ಕೂಡ ಒಟ್ಟಿಗಿದ್ದಾಗ ಏನಾದರೂ ಚೇಂಜಸ್ ಆಗ್ತದೆ, ಒಂದರಿಂದಲೇ ಬದಲಾವಣೆ ಆಯಿತು ಅಥವಾ ಬೆಳವಣಿಗೆ ಆಯಿತು ಅಂತ ಹೇಳಲಿಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಒನ್ ನೋಡಿ, ರಿಲೇಷನ್ಶಿಪ್ ಬಿಟ್ವೀನ್ ಡೆವಲಪ್ಮೆಂಟ್ ಆ್ಯಂಡ್ ಲರ್ನಿಂಗ್. ಈಗ ನಮಗೆ ಬೇಕಾದದ್ದು ಇದೆ, ಅಂದರೆ ಅಪ್ಲಿಕೇಶನ್ ಬೇಕಲ್ವಾ. ಡೆವಲಪ್ಮೆಂಟ್ ಮತ್ತು ಲರ್ನಿಂಗ್ನ ನಡುವೆ ಇರುವ ಸಂಬಂಧ ಏನು? ಡೆವಲಪ್ಮೆಂಟಲ್ ಎನೇಬಲ್ಸ್ ಲರ್ನಿಂಗ್. ಒಂದು ಮಗು ಬೆಳೀತಾ ಕಲಿತಾ ಬರ್ತದೆ. ಅ ಚೈಲ್ಡ್ ಮಸ್ಟ್ ಬಿ ಡೆವಲಪ್ಮೆಂಟಲಿ ರೆಡಿ ಟು ಲರ್ನ್ ನ್ಯೂ ಕಾನ್ಸೆಪ್ಟ್ಸ್. ಫಾರ್ ಎಕ್ಸಾಂಪಲ್, ಅ ಚೈಲ್ಡ್ ಮಸ್ಟ್ ಹ್ಯಾವ್ ಮೋಟರ್ ಕಂಟ್ರೋಲ್ ಟು ರೈಟ್. ಆಯಿತಾ. ಅನಂತರ ಲರ್ನಿಂಗ್ ಇನ್ಫ್ಲುಯೆನ್ಸಸ್ ಡೆವಲಪ್ಮೆಂಟ್, ಅಂದರೆ ಲರ್ನಿಂಗ್ ಇನ್ಫ್ಲುಯೆನ್ಸಸ್ ದ ಡೆವಲಪ್ಮೆಂಟ್. ಲರ್ನಿಂಗ್ ಟು ರೀಡ್ ಇಂಪ್ರೂವ್ಸ್ ಅ ಕಾಗ್ನೇಟಿವ್ ಆ್ಯಂಡ್ ಲ್ಯಾಂಗ್ವೇಜ್ ಸ್ಕಿಲ್. ನೀವು ಹೊಸ ವಿಷಯಗಳನ್ನು ಕಲಿತಾ ಇದ್ದರೆ ಆ ಮಗು ಕಲಿತಾ ಹೋಗ್ತದೆ, ಹಾಗೆ ಅದಕ್ಕೆ ಭಾಷೆಯಲ್ಲಿಯ ಒಂದು ಹೋಲ್ಡ್ ಜಾಸ್ತಿ ಆಗ್ತಾ ಹೋಗ್ತದೆ. ಅದು ಡೆವಲಪ್ಮೆಂಟ್ ಆದ ಹಾಗೆ ಆಗುವಂತಹದ್ದು. ಸೊ ಅದು ಕೂಡ ಹೆಲ್ಪ್ ಆಗ್ತದೆ ಅನ್ನೋದು ಹೇಳ್ತಾರೆ. ಸೊ ಇದಿಷ್ಟು ಗ್ರೋತ್ ಮತ್ತು ಡೆವಲಪ್ಮೆಂಟಿನ ಬಗ್ಗೆ ಏನೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇತ್ತು ಅದನ್ನೆಲ್ಲ ನಾವು ಇವತ್ತು ಶೇರ್ ಮಾಡಿದೆವು. ಈಗ ನಾವು ನೆಕ್ಸ್ಟ್ ಕ್ವೆಶ್ಚನ್ ಆನ್ಸರ್ಸ್ಗೆ ಹೋಗೋಣ. ಏನು ಅಂತ ಕ್ವೆಶ್ಚನ್ ಆನ್ಸರ್ಸ್ಗೆ ಹೋಗೋಣ. ಕ್ವೆಶ್ಚನ್ ಆನ್ಸರ್ಸಲ್ಲಿ ನಾವು ಸ್ವಲ್ಪ ಸಾಲ್ವ್ ಮಾಡೋಣ. ಓಕೆ, ಫಸ್ಟ್ ಒನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಕ್ವಾಲಿಟೇಟಿವ್ ಚೇಂಜ್? ಇನ್ಕ್ರೀಸ್ ಇನ್ ಹೈಟ್, ವೇಟ್ ಗೇನ್, ಇಂಪ್ರೂವ್ಡ್ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ, ಶೂ ಸೈಜ್ ಚೇಂಜ್. ಕ್ವಾಂಟಿಟೇಟಿವ್ ಅಲ್ಲ, ಕ್ವಾಲಿಟೇಟಿವ್ ಅಂತ ಕೊಟ್ಟಿದ್ದಾರೆ. ಸೊ ಇದೆಲ್ಲವೂ ಕ್ವಾಲಿಟಿ, ವೇಟ್ ಗೇನ್ ಇದೆಲ್ಲವೂ ಕ್ವಾಲಿಟಿ. ಆದರೆ ಕ್ವಾಂಟಿಟೇಟಿವ್ ಯಾವುದು? ಇದು ಮಾತ್ರ, ಅಂದರೆ ಕ್ವಾಂಟಿಟಿಯಲ್ಲಿ ಅಲ್ವಾ. ಸೊ ಹಾಗಾದರೆ ಯಾವುದು ಅದಕ್ಕೆ ಉತ್ತರ ಆಗ್ತದೆ? ಇಂಪ್ರೂವ್ಡ್ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಆಗ್ತದೆ. ಆಯಿತಾ, ಅದು ಉತ್ತರ. ಎರಡನೇ ಪ್ರಶ್ನೆಗೆ ಹೋಗೋಣ. ಡೆವಲಪ್ಮೆಂಟ್ ದ್ಯಾಟ್ ಪ್ರೊಸೀಡ್ಸ್ ಫ್ರಮ್ ಹೆಡ್ ಟು ಟೋ ಇಸ್ ಕಾಲ್ಡ್.
ತಲೆಯಿಂದ ಕಾಲಿನವರೆಗೆ ಆಗುವಂತಹ ಡೆವಲಪ್ಮೆಂಟನ್ನು ನಾವೇನಂತ ಕರಿತೇವೆ? ಸಿಫಾಲೋ ಕೌಡಲ್ ಡೆವಲಪ್ಮೆಂಟ್ ಅಂತ ಕರಿತೇವೆ. ಈಗಷ್ಟೇ ನಾವು ಕಲ್ತ್ವಿ ಅದನ್ನು ಅಲ್ವಾ. ಸೊ ಮುಂದಕ್ಕೆ ಹೋಗೋಣ, ಮೂರನೇ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆ ಏನು ಹೇಳ್ತದೆ ನೋಡಿ. ವಿಚ್ ಫ್ಯಾಕ್ಟರ್ ಡಸ್ ನಾಟ್ ಡೈರೆಕ್ಟ್ಲಿ ಇನ್ಫ್ಲುಯೆನ್ಸ್ ಡೆವಲಪ್ಮೆಂಟ್? ಯಾವ ಫ್ಯಾಕ್ಟರ್ ಮಗುವನ್ನು ಡೈರೆಕ್ಟ್ಲಿ ಇನ್ಫ್ಲುಯೆನ್ಸ್ ಮಾಡೋದಿಲ್ಲ? ಹೆರಿಡಿಟಿ, ಸ್ಕೂಲ್ ಎನ್ವೈರ್ಮೆಂಟ್, ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಆ್ಯಂಡ್ ಡೇಟ್ ಆಫ್ ಬರ್ತ್. ಯಾವುದು? ಡೇಟ್ ಆಫ್ ಬರ್ತ್ ಅನ್ನೋದು, ಯಾವ ದಿನ ಹುಟ್ಟಿದಾನ ಅನ್ನೋದು ಒಂದು ಮಗುವಿನ ಬೆಳವಣಿಗೆಯನ್ನು ನಿರ್ಧರಿಸುವುದಿಲ್ಲ ಅಲ್ವಾ. ಆದರೆ ಬೇರೆ ಎಲ್ಲವೂ ಏನಾಗ್ತದೆ? ನಿರ್ಧಾರ ಮಾಡ್ತದೆ. ಹೆರಿಡಿಟಿ, ವಂಶಾವಳಿ ನಿರ್ಧಾರ ಮಾಡ್ತದೆ. ಆ ಮಗುವಿನ ಸುತ್ತಮುತ್ತ ಏನು ಪರಿಸರ ಇದೆ ಅದು ಆ ಮಗುವನ್ನು ಇನ್ಫ್ಲುಯೆನ್ಸ್ ಮಾಡ್ತದೆ. ಹಾಗೆ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಅಂದರೆ ಆ ಮಗು ತಿನ್ನುವಂಥ ಆಹಾರ ಪದ್ಧತಿ ಹೇಗಿದೆ, ಸಮತೋಲನ ಆಹಾರ ಇದೆಯಾ, ಅದು ಕೂಡ ಆ ಮಗುವಿನ ಡೆವಲಪ್ಮೆಂಟನ್ನು ಏನು ಮಾಡ್ತದೆ? ನಿರ್ಧಾರ ಮಾಡ್ತದೆ, ಅಂದರೆ ಇನ್ಫ್ಲುಯೆನ್ಸ್ ಮಾಡುವಂತಹದ್ದು. ಬಟ್ ಯಾವ ದಿನ ಹುಟ್ಟಿದ್ದಾರೆ, ಡೇಟ್ ಆಫ್ ಬರ್ತ್, ಆ ತಾರೀಕು ಏನು ಮಾಡೋದಿಲ್ಲ, ಅಷ್ಟು ಇನ್ಫ್ಲುಯೆನ್ಸ್ ಮಾಡೋದಿಲ್ಲ. ಓಕೆ, ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ಅ ಚೈಲ್ಡ್ ಫಸ್ಟ್ ಕಂಟ್ರೋಲ್ಸ್ ಹೆಡ್ ಮೂಮೆಂಟ್ಸ್, ದೆನ್ ಟ್ರಂಕ್, ಲೇಟರ್ ಲೆಗ್ಸ್. ದಿಸ್ ಫಾಲೋಸ್. ಯಾವುದು ತಲೆಯನ್ನು ಮೊದಲಿಗೆ ಕಂಟ್ರೋಲ್ ಮಾಡಲಿಕ್ಕೆ ಕಲಿತದೆ? ಸೊ ತಲೆ ಅಂತ ಬಂದ ತಕ್ಷಣ ಯಾವ ಡೈರೆಕ್ಷನಲ್ಲಿ ಅದು ಆಗುವಂತಹದ್ದು? ಸಿಫಾಲೋ ಕೌಡಲ್ ಪ್ರಿನ್ಸಿಪಲ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ತದೆ. ಮತ್ತೆ ಕೈ ಕಾಲೆಲ್ಲ, ಸೊ ತಲೆಯಿಂದ ಕೆಳಗೆ ಬರ್ತದೆ. ಸೊ ಸಿಫಾಲೋ ಕೌಡಲ್ ಡೆವಲಪ್ಮೆಂಟ್. ನೆಕ್ಸ್ಟ್, ಎಬಿಲಿಟಿ ಟು ಹೋಲ್ಡ್ ಪೆನ್ಸಿಲ್ ಕಮ್ಸ್ ಆಫ್ಟರ್ ಕಂಟ್ರೋಲ್ ಆಫ್ ಶೋಲ್ಡರ್ ಆ್ಯಂಡ್ ಆರ್ಮ್ ಮಸಲ್. ದಿಸ್ ಶೋಸ್. ನೋಡಿ, ಕೈಯಲ್ಲಿ ಪೆನ್ಸಿಲನ್ನು ಹಿಡ್ಕೊಂಡು ಬರೆಯುವುದಕ್ಕಿಂತ ಮುಂಚೆ ಅದರ ಮಗು ಅದರ ಶೋಲ್ಡರನ್ನು ಕಂಟ್ರೋಲ್ ಮಾಡ್ತದೆ, ಹಾಗೆ ಆರ್ಮ್ಸನ್ನು ಕಂಟ್ರೋಲ್ ಮಾಡ್ತದೆ, ಮಸಲ್ಸನ್ನು ಕಂಟ್ರೋಲ್ ಮಾಡ್ತದೆ. ಇದು ಯಾವ ರೀತಿಯ ಡೆವಲಪ್ಮೆಂಟ್ ಅಂದರೆ ಪ್ರಾಕ್ಸಿಮೋ ಡಿಸ್ಟಲ್ ಡೆವಲಪ್ಮೆಂಟ್ ಅಲ್ವಾ. ಅಂದರೆ ಸೆಂಟರಿಂದ ಬದಿಯ ತನಕ ಹೋಗುವಂತಹ ಡೆವಲಪ್ಮೆಂಟ್. ಈಗ ನೋಡಿ, 4 ಲಾಸ್ಟ್ ಕ್ವೆಶ್ಚನ್. ಇದು 3ನೇದಲ್ಲ, 4, 5, ಇದು 6 ಆಗ್ಬೇಕು ಮಕ್ಕಳೇ. 6ನೇದು ಆಯ್ತಾ. ಸ್ಕ್ರಿಬ್ಲಿಂಗ್ ಬಿಫೋರ್ ರೈಟಿಂಗ್ ಲೆಟರ್ ಇಂಡಿಕೇಟ್ಸ್ ದ ಡೆವಲಪ್ಮೆಂಟ್ ಫ್ರಮ್. ಸ್ಕ್ರಿಬ್ಲಿಂಗ್ ಇಡೀ ಕೈಯಲ್ಲಿ ಗೀಚುವಂಥದ್ದು, ಮೂವ್ ಮಾಡಲಿಕ್ಕೆ ಬರಬೇಕಲ್ವ. ಮೊದಲಿಗೆ ಕೈಯನ್ನು ಮೂವ್ ಮಾಡಲಿಕ್ಕೆ ಹೀಗೆ ಬರಬೇಕು. ಆನಂತರ ನಾನು ಹೀಗೆ ಕೊಂಡೋಗಿ ಹೀಗೆ ಅಂತ ಬರಿತೇನೆ, ಅಥವಾ ಹೀಗೆ ಕೊಂಡೋಗಿ ಹೀಗೆ ಅಂತ ಬರಿತೇನೆ. ಮೊದಲಿಗೆ ಕೈಯನ್ನು ಗೀಚಲಿಕ್ಕೆ ನನಗೆ ಬರಬೇಕಲ್ವಾ. ಸೊ ಅದು ಯಾವ ಡೆವಲಪ್ಮೆಂಟ್ ಆಗ್ತದೆ? ಹೋಲ್ ಟು ಪಾರ್ಟ್, ಹೆಡ್ ಟು ಟೋ, ಮೆಮೊರೈಸೇಷನ್ ಅಥವಾ ಅಬ್ಸ್ಟ್ರಾಕ್ಟ್ ಟು ಕಾಂಕ್ರೀಟ್. ಹೋಲ್ ಟು ಪಾರ್ಟ್ ಅಂದರೆ ಇದು ಯಾವುದಕ್ಕೆ ಸಂಬಂಧಪಟ್ಟದ್ದು? ಹೋಲ್ ಟು ಪಾರ್ಟ್ ಅನ್ನೋದು ಪ್ರಾಕ್ಸಿಮೋ ಡಿಸ್ಟಲ್ಗೆ, ಪ್ರಾಕ್ಸಿಮೋ ಡಿಸ್ಟಲ್ ಮೂಮೆಂಟಿಗೆ ಹೆಲ್ಪ್ ಆಗುವಂಥದ್ದು. ಹೆಡ್ ಟು ಟೋ ಯಾವ ಡೆವಲಪ್ಮೆಂಟ್ ಅದು? ಸಿಫಾಲೋ ಕೌಡಲ್ ಡೆವಲಪ್ಮೆಂಟ್ ಆಗ್ತದೆ. ಇದಿಷ್ಟು ಇವತ್ತಿನ ತರಗತಿಯಲ್ಲಿ ನಾವು ಕಲಿತಂಥದ್ದು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ನ ಬಗ್ಗೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಅವರೆಲ್ಲ ನಿಮ್ಮ ಫ್ರೆಂಡ್ಸಿಗೆ ಇದನ್ನು ಕಳಿಸಿ, ಅವ್ರ ಹತ್ರ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಆದಷ್ಟು ವಿಡಿಯೋಗಳನ್ನು ಹಾಕಲಿಕ್ಕೆ ಟ್ರೈ ಮಾಡ್ತೇನೆ ಅಂತ ಹೇಳಿ ನಾನು ಮಾತು ಕೊಡೋದಿಲ್ಲ. ಯಾಕೆ ಹೇಳಿದ್ರೆ ನಾನು ಕೂಡ ವರ್ಕಿಂಗೆ. ಸೊ ನನಗೆ ಕೂಡ ಟೈಮ್ನ ತುಂಬ ಏನು ಹೇಳ್ತೇವೆ ನಾವು, ಟೈಮ್ ತುಂಬ ನನಗೆ ಟೈಟ್ ಇರ್ತದೆ. ಅಷ್ಟು ಸುಲಭದಲ್ಲಿ ನಾನು ಫ್ರೀ ಇರೋದಿಲ್ಲ. ಸೊ ಹಾಗಾಗಿ ನಾನು ಕೂಡ ಕಲಿತಾ ಇದ್ದೇನೆ ನಿಮ್ಮ ಹಾಗೆ. KSET ಪ್ರಿಪೇರ್ ಆಗ್ತಾ ಇದ್ದೇನೆ, ಹಾಗೆ HSTR ಪ್ರಿಪೇರ್ ಆಗ್ತಾ ಇದ್ದೇನೆ. ಸೊ ಅದಕ್ಕೆಲ್ಲ ಹೆಲ್ಪ್ ಆಗಲಿ ಅಂತ ಹೇಳಿ, ಹಾಗೆ ನನ್ನಂತೆ ಇರುವ ಎಷ್ಟೋ ಶಿಕ್ಷಕರಿದ್ದಾರೆ, ಅವರಿಗೆ ಒಂದು ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೂ ಒಂದು ಸಣ್ಣ ವಿಡಿಯೋದ ಮೂಲಕ ಆ ಒಂದು ಕೃತಜ್ಞತೆಯನ್ನು ನಿಮಗೆ ತೋರಿಸ್ತಾ ಇರುವಂತಹದ್ದಷ್ಟೇ. ಸೊ ನಾನು ಹೇಳಿದ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಹಾಗೆ ಏನಾದರೂ ಬೇಕಿದ್ರೆ ಸಹಾಯ ಏನಾದರೂ ಬೇಕಿದ್ರೆ, ಅಂದರೆ ಈ ರೀತಿ ಕಲಿಕೆಯ ವಿಷಯದಲ್ಲಿ ಯಾವುದಾದ್ರೂ ಸಹಾಯ ಬೇಕಿದ್ರೆ ಕಮೆಂಟ್ ಮೂಲಕ ಕೇಳಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳೆಲ್ಲರಿಗೂ.